ನಾವು ಆತನನ್ನು ಆರಾಧಿಸುವಂಥದ್ದು ಅದು ದೇವರ ಚಿತ್ತವಾಗಿದೆ. ಪ್ರತಿಯೊಬ್ಬರು ಆತನಿಗೋಸ್ಕರ ನಿಂತು ಆತನನ್ನು ಸ್ತುತಿಸುವಂಥದ್ದು ಆತನ ನಮಗೆ ಕೊಟ್ಟಂಥ ಒಂದು ಭಾಗ್ಯ ಅಂತವೇ ಹೇಳ್ಬೋದು. ನಾವು ಈ ಸಂದರ್ಭದಲ್ಲಿ ನಾವು ಆತನನ್ನು ನಾವು ಆರಾಧಿಸುವುದಕ್ಕೋಸ್ಕರ ಅದಕ್ಕಿಂತ ಮೊದಲು ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ಏನಾಗಿದ್ದಾನೆ ಎಂಬುದನ್ನು ನಾವು ಆಲೋಚಿಸುತ್ತಾ ನಾವು ಸ್ವಲ್ಪ ಹೊತ್ತು ನಮ್ಮನ್ನು ಬಿಟ್ಟು ಕೊಡುವ ಪ್ರಿಯರೇ. ಎಲ್ಲ ನಮ್ಮ ಆಲೋಚನೆಗಳು ನಮ್ಮನ್ನು ಒಂದು ವೇಳೆ ನಮ್ಮ ಕರ್ತನಲ್ಲಿ ನಾವು ದೃಷ್ಟಿಯನ್ನು ಇಡದಂತೆ ಮಾಡುವಂಥ ಎಲ್ಲ ಸಂಗತಿಗಳನ್ನು ಸ್ವಲ್ಪ ಕಾಲ ನಾವು ಬದಿಗೆ ಇಟ್ಟು ನಮ್ಮ ದೇವರನ್ನು ನಾವು ದೃಷ್ಟಿಸುವ. ಕೆಲವೊಂದು ಸಂಗತಿಗಳು ನಮಗೆ ಕಾಣ್ಬೋದು, ಓ ದೇವರೇ ಇದು ನಮ್ಮಿಂದ ಅಸಾಧ್ಯ, ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಎಲ್ಲ ಅಸಾಧ್ಯ ಕಾರ್ಯಗಳನ್ನು ಸಾಧ್ಯ ಮಾಡುವ ಆತನು ನಮ್ಮ ದೇವರು, ಆತನು ನಮ್ಮ ರಕ್ಷಕನೂ ಆಗಿದ್ದಾನೆ. ಒಂದು ವೇಳೆ ಆತನು ನಮ್ಮ ಪಾಪದಿಂದ ಬಿಡಿಸದೇ ಇರುವುದಾದರೆ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅಸಾಧ್ಯವಾಗ್ತಿತ್ತು. ಎಲ್ಲ ನಮ್ಮ ಕಷ್ಟದಲ್ಲಿ ನಮ್ಮನ್ನು ಬಿಡಿಸಿದಂಥ ದೇವರಿಗೆ ನಮ್ಮಲಿಕ್ಕೆ ಅಸಾಧ್ಯವಾಗ್ತಿತ್ತು. ಆತನು ಎಲ್ಲ ನಮ್ಮ ಮನುಷ್ಯರ ಬಲಹೀನತೆಯನ್ನು ತಿಳಿದು ಎಲ್ಲ ಅಸಾಧ್ಯಗಳನ್ನು ಆತನು ಸಾಧ್ಯ ಮಾಡಿದ್ದಾನೆ. ಶಿಲುಬೆಯಲ್ಲಿ ಆತನು ಎಲ್ಲವನ್ನು ಸಾಧ್ಯ ಮಾಡಿದ್ದಾನೆ. ಈಗ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ದೇವರಿಗೋಸ್ಕರ ನಮ್ಮನ್ನು ಬಿಟ್ಟು ಕೊಟ್ಟವರಾಗಿ ನಾವು ಆತನನ್ನು ಆರಾಧಿಸುವಂಥದ್ದು. ಪ್ರಿಯರ, ಅದಕ್ಕೋಸ್ಕರ ನಮ್ಮನ್ನು ಬಿಟ್ಟು ಕೊಟ್ಟವರಾಗಿ ನಮ್ಮ ದೇವರು ನಮಗೆ ತೋರಿಸುವಂಥ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ನಾವು ತಕ್ಕೊಂಡು ನಾವು ಆತನನ್ನು ನಾವು ಸ್ತುತಿಸೋದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸುವ. ನಾವೆಲ್ಲರೂ ಎದ್ದು ನಿಂತು ನಮ್ಮ ದೇವರಿಗೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸುವ. ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸ್ವಾಮಿ, ಈ ಸಂದರ್ಭದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಒಂದು ವಾರದಲ್ಲಿ ಸ್ವಾಮಿ ನೀನು ನಮಗೆ ಮಾಡಿದಂತೆ ಎಲ್ಲಾ ಕಾರ್ಯಗಳನ್ನು ನಿಮ್ಮ ಮುಂದೆ ನಾವು ಜ್ಞಾಪಿಸ್ತೇವೆ ಸ್ವಾಮಿ. ಸಭೆಯಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿದ್ದೇವೆ ಸ್ವಾಮಿ. ಒಂದೇ ಕುಟುಂಬವಾಗಿರುವಂತ ನಮ್ಮನ್ನು ಕರ್ತನೆ ನೀನು ದೃಷ್ಟಿಸಿ ನೋಡಿ ದೇವರೇ, ಪ್ರತಿ ಒಂದೊಂದು ದೇವರೇ ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಲಾಲಿಸಿ ನಾವೀಗ ಮಾಡಿಕೊಟ್ಟಿರೋ ನೀನು ಮಹಿಮೆ ಒಂದು ಸ್ವಾಮಿ. ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಮುಂದೆ ಬರ್ಲಿಕ್ಕಿರುವವರನ್ನು ಕರ್ತನೆ ನಿನ್ನ ಆಶೀರ್ವಾದ ಮಾಡು. ಸರಿಯಾದ ಸಮಯಕ್ಕೆ ಸೇರಿ ಬರ್ಲಿಕ್ಕಾಗುವಂತೆ ದೇವರೇ ಕೃಪೆ ಮಾಡು ಎಂಬುದಾಗಿ ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಲ್ಲ? ಯಾಕಂದ್ರೆ ದೇವರು ಒಂದು ಹೊಸ ವರ್ಷಕ್ಕೆ ನಮ್ಮನ್ನು ನಡೆಸಿದ್ದಾರೆ. ಕಳೆದಂತ ವರ್ಷ ಪ್ರತಿಯೊಬ್ಬರಿಗೂ ಗೊತ್ತುಂಟು ಹೇಗೆ ಇತ್ತು ಎಂಬುದಾಗಿ. ಆದರೆ ಈ ವರ್ಷದಲ್ಲಿ ದೇವರು ನಮ್ಮನ್ನು ಸ್ಥಿತಿಯಲ್ಲಿ ದೇವರು ಹೊಸ ವರ್ಷಕ್ಕೆ ನಮ್ಮನ್ನು ನಡೆಸಿ ಜೀವದಿಂದ ಇಟ್ಟಿದ್ದಾನೆ. ಇದು ನಮ್ಮ ಕರ್ತನು ಮಾಡಿದಂತ ದೊಡ್ಡ ಕಾರ್ಯವಾಗಿದೆ. ಈಗ ಆ ದೊಡ್ಡ ದೇವರನ್ನು ನಾವು ಆತನ ನಾಮವನ್ನು ಎತ್ತಿಕೊಂಡು ನಾವು ಆರಾಧಿಸುವ. ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿ ನಿರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ ನಿನ್ನ ನಾಮ ದೊಡ್ಡದು. ಪ್ರತಿಯೊಬ್ಬರು ನಾವು ಹೇಳುವ ಯೋಗ್ಯವಾದದ್ದು. ನಿನ್ನ ಮಹಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಇಮ್ಮನ್ವೇಲ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮನ್ವೇಲ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವನಾಮ ನಾಮ ದೊಡ್ಡದು. ಹಲ್ಲೆಲೂಯಾ. ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ನಿನ್ನ ಮಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು. ನಿನ್ನ ಮಾಡಿ ಪಾಡುವೆ ಸ್ತೋತ್ರಕ್ಕೆ ಯೋಗ್ಯವಾದದ್ದು.
ಕೊಂಡಾಡುವೆವು, ಕರ್ತನಿಂದ ಕೊಂಡಾಡುವೆವು, ರಾಜನು ನೀನೆಂದು, ಕರ್ತನಿಗಿಂತ ಶ್ರೇಷ್ಠವು, ದೇವನಿಂದ ನಾಮ ದೊಡ್ಡದು, ನಿನ್ನ ಮಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು, ನಿನ್ನ ಮಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು, ದೇವನಿಂದ ನಾಮ ದೊಡ್ಡದು, ಹಲ್ಲೆಲೂಯ, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು, ದೇವನಿಂದ ನಾಮ ದೊಡ್ಡದು, ನಿನ್ನ ಮಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು, ನಿನ್ನ ಮಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು, ನಿನ್ನ ಮಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರಕ್ಕೆ ಯೋಗ್ಯವಾದಂಥ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಅರಸನಾದಂಥ ದೇವರೇ, ಒಡೆಯನಾದಂಥ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಆಕಾಶ ಭೂಮಿಯನ್ನು ಸೃಷ್ಟಿಸಿದಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಆದಿಯೂ ಅಂತ್ಯವೂ ಆಗಿರುವಂಥ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾರು ಸುಮ್ಮನಿರೋದು ಬೇಡ. ನಾವು ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ದೇವರನ್ನು ನಾವು ಸ್ತುತಿಸುವ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತನ ನಾಮದ ಶಕ್ತಿ ಅದು ಅಪಾರವಾದಂಥದ್ದಾಗಿದೆ. ಅದು ಸ್ವರ್ಗ, ಮರ್ತ್ಯ, ಪಾತಾಳವನ್ನು, ಅದು ಪಾತಾಳದಲ್ಲಿರುವಂಥ ಎಲ್ಲವುಗಳು ಆತನ ನಾಮಕ್ಕೆ ಅಡ್ಡ ಬೀಳುವಂಥ ನಾಮ, ಅದು ನಮ್ಮ ಯೇಸು ನಾಮವಾಗಿದೆ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ, ಸ್ತೋತ್ರ, ಹಾಲೆಲೂಯ. ನಾವು ನಮ್ಮ ಚಪ್ಪಾಳೆ ಮೂಲಕ ನಮ್ಮ ದೇವರಿಗೆ ನಾವು ಚಪ್ಪಾಳೆಯನ್ನು ತಟ್ಟುವ. जिस नाम में है मुक्ति, जिस नाम में है शक्ति, जिस नाम में है शांति, देता वो न चंगाई, जिस नाम में है मुक्ति, जिस नाम में है शक्ति, जिस नाम में है शांति, देता वो न चंगाई, जिस नाम में है जिंदगी, यीशु है वो नाम, जिस नाम में है बंदगी, यीशु है वो नाम, यीशु तेरा नाम सबसे ऊंचा है, यीशु तेरा नाम सबसे ऊंचा है, यीशु तेरा नाम सबसे ऊंचा है। हालेलुया, यीशु तेरा नाम सबसे ऊंचा है। बीमारी से, गरीबी से, श्राप से है छुड़ाता, ओ नाम है जो अंधों को रोशनी भी है देता। बीमारी से, गरीबी से, श्राप से है छुड़ाता, ओ नाम है जो अंधों को रोशनी भी है देता। जिस नाम में है जिंदगी, यीशु है वो नाम, जिस नाम में है बंदगी, यीशु है वो नाम, यीशु तेरा नाम सबसे ऊंचा है, यीशु तेरा नाम सबसे ऊंचा है। हालेलुया, यीशु तेरा नाम सबसे ऊंचा है, यीशु तेरा नाम सबसे ऊंचा है। जिस नाम में है मुक्ति, जिस नाम में है मुक्ति, जिस नाम में है शक्ति, जिस नाम में
शांति, देता वो न चंगाई। जिस नाम में है मुक्ति, जिस नाम में है शक्ति, जिस नाम में है शांति, देता वो न चंगाई। जिस नाम में है जिंदगी, यीशु है वो नाम। जिस नाम में है बंदगी, यीशु है वो नाम। यीशु तेरा नाम सबसे ऊंचा है। यीशु तेरा नाम सबसे ऊंचा है। हालेलुया। यीशु तेरा नाम सबसे ऊंचा है। बीमारी से, गरीबी से, श्राप से है छुड़ाता। ओ नाम है जो अंधों को रोशनी भी है देता। बीमारी से, गरीबी से, श्राप से है छुड़ाता। ओ नाम है जो अंधों को रोशनी भी है देता। जिस नाम में है जिंदगी, यीशु है वो नाम। जिस नाम में है बंदगी, यीशु है वो नाम। यीशु तेरा नाम सबसे ऊंचा है। ಯೇಸು ತೇರಾ ನಾಮ. ನಮ್ಮ ಕೈಗಳನ್ನು ಮೇಲಕ್ಕೆ ಮಾಡಿ ಹೇಳುವ, ನಮ್ಮ ದೇವರ ನಾಮ ಅದು ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದಂತ ನಾಮ. सबसे ऊंचा है। हालेलुया। यीशु तेरा नाम सबसे ऊंचा है। हालेलुया, हालेलुया. ಸ್ತೋತ್ರ ಸ್ವಾಮಿ, ಕರ್ತನೇ ಸ್ತೋತ್ರ ಸ್ವಾಮಿ. ನಿನ್ನ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ಆರಾಧಿಸುವವರಾಗಿ ಕರ್ತ ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಸ್ತೋತ್ರ ತಂದೆ, ನಿನಗೆ ನಾವು ಆರಾಧನೆಯನ್ನು ಸಲ್ಲಿಸ್ತೇವಪ್ಪ. ನಾವು ನಿನ್ನನ್ನು ಪ್ರೀತಿಸುವುದರ ಮೂಲಕ ಕರ್ತನೆ ನಾವು ಆರಾಧನೆಯನ್ನು ಸಲ್ಲಿಸ್ತೇವೆ. ನೀನು ನಮ್ಮನ್ನು ಶಾಶ್ವತವಾದಂಥ ಪ್ರೇಮದಿಂದ ಪ್ರೀತಿಸಿದೆ ಸ್ವಾಮಿ. ಇಂದು ನಾವು ನಿನ್ನನ್ನು ಪ್ರೀತಿಸ್ತೇವಪ್ಪ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡು
ರಕ್ಷಿಸಿದ ಯೇಸುವೇ, ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ಜೀವವು ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ, ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗಳಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕರ ಹಿಡಿದು ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ ಜೊತೆ ಇದ್ದು ಮೇಲೆತ್ತಿದೆ. ಕಷ್ಟದ ದಿನಗಳಲ್ಲಿ ನೀನು ನನ್ನ ಕರ ಹಿಡಿದು ಕಾಪಾಡಿದೆ, ಆತಂಕ ಎದುರಾಗಿ ಬರಲು ನನ್ನ ಜೊತೆ ಇದ್ದು ಮೇಲೆತ್ತಿದೆ. ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ, ನಾ ದುಃಖಿಸಿದ ದಿನಗಳೆಲ್ಲ ನನ್ನ ಅಪ್ಪಿಕೊಂಡು ಸಂತೈಸಿದೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು, ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು, ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಈ ಒಂದು ಜೀವಿತವು ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು, ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ಯುವೆನು. ಎಸ್ ಲಾರ್ಡ್, ಈ ಒಂದು ಜೀವಿತವು ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು, ನಶಿಸುವ ಜನರ ಬಳಿಗೆ
ಜಗಕ್ಕೆಲ್ಲ ಸಾರುವೆನು ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ. ಎಸ್ ಲಾರ್ಡ್, ಈ ಜಗಕ್ಕೆಲ್ಲ ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ, ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯ. ಈ ಜಗಕ್ಕೆಲ್ಲ ಸಾರುವೆನು ಪ್ರೀತಿ ಮಾಡುವೆನು, ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು ನನ್ನ ಪ್ರಾಣ ಇರುವವರೆಗೂ. ಎಸ್ ಲಾರ್ಡ್, ನಾವು ನಿನ್ನನ್ನು ಪ್ರೀತಿಸ್ತೇವೆ ತಂದೆ. ಹೌದು ಸ್ವಾಮಿ, ಈ ಉಸಿರು ಇರೋವರೆಗೂ ನಾವು ನಿನ್ನನ್ನು ಪ್ರೀತಿಸ್ತೇವೆ ತಂದೆ. Hallelujah. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. Hallelujah. ಪ್ರೀತಿ ಮಾಡುವೆನು ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಹೌದು ಸ್ವಾಮಿ, ನಾವು ಸಂಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸ್ತೇವೆ ಸ್ವಾಮಿ. ದೇವರೇ, ನಾವು ಪ್ರೀತಿಸುವುದು ನಮ್ಮ ಒಳ್ಳೆ ಕಾರ್ಯಗಳಿಂದ ಅಲ್ಲ ಸ್ವಾಮಿ, ನೀನು ನಮಗೆ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸಿದ್ರಿಂದ ಕರ್ತನೆ ನಾವು ನಿನ್ನನ್ನು ಪ್ರೀತಿಸ್ತಿದ್ದೇವೆ ಸ್ವಾಮಿ. ಓ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ನಾವು ಘನತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ನಾಮ ಒಂದೇ ಶ್ರೇಷ್ಠವಾದಂತ ನಾಮ. ಓ ಸ್ತೋತ್ರ. Hallelujah. I entered the holy of holies. I entered through the blood of the Lamb. I entered to worship you only. I entered to honor I am.
ಪರಿಶುದ್ಧ ಪರಿಶುದ್ಧವೇ, ನಿನ್ನ ನಾಮ ಪರಿಶುದ್ಧ ಪರಿಶುದ್ಧ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಕರ್ತನೇ, ಪರಿಶುದ್ಧನಾದಂಥ ದೇವರೇ, ರಾಜಾಧಿರಾಜನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು ಬಹು ವಿಶೇಷವಾಗಿದೆ ಸ್ವಾಮಿ. ನಿನ್ನ ನಾವು ಕೊಂಡಾಡ್ತೇವೆ, ನಿನ್ನ ನಾವು ಆರಾಧಿಸ್ತೇವೆ, ನಿನ್ನ ನಾವು ಸ್ತುತಿಸ್ತೇವೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ನಾಮ ಪವಿತ್ರ ಪವಿತ್ರವೇ. ಹೇಳೋಣ, ನಿನ್ನ ನಾಮ ಪವಿತ್ರ ಪವಿತ್ರವೇ. ಮಹಾಪವಿತ್ರ ಸ್ಥಾನಕ್ಕೆ ಬರುವೆ. ಥ್ಯಾಂಕ್ ಯು ಜೀಸಸ್. Hallelujah, hallelujah, hallelujah. Lord, I worship you. I worship you. Lord, I worship you. I worship you. For your name is holy, holy Lord. For your name is holy, holy Lord. ಸ್ತೋತ್ರ ಕರ್ತನೆ. ಹಾಲೆಲೂಯ. ಸ್ತೋತ್ರ 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 ಸ್ತೋತ್ರ. ವಂದನೆ 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 ವಂದನೆ. ರಾಜಾಧಿರಾಜನೇ, ಸೃಷ್ಟಿಕರ್ತನಾದ ದೇವರೇ, ನಿನ್ನ ಮಗನಾದ ಯೇಸುವಿನ ಮೂಲಕ ನಿನಗೆ ಮಹತ್ವ, ಮಾನ, ಪ್ರಭಾವ, ಘನತೆ ಉಂಟಾಗಲಿ. ಲಬರಿಶರಮತೆ. ಓ ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ವಾಕ್ಯ ಭಾಗದಲ್ಲಿ ಕೂಡ ನಮ್ಮನ್ನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಚಿತ್ತವನ್ನು ನಮ್ಮ ಮಧ್ಯದಲ್ಲಿ ನೆರವೇರಿಸಿಕೋ ಸ್ವಾಮಿ. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಮ್ಮಲ್ಲಿಯೂ ನೆರವೇರಲಿ. ನಿನ್ನ ರಾಜ್ಯವು ಬರಲಿ. ನಮ್ಮ ಜೀವಿತದಲ್ಲಿ ಬಂದ ಹಾಗೆ ಅನೇಕರ ಜೀವಿತದಲ್ಲಿ ಬರಲಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯಲ್ಲಿದ್ದೇವೆ ಆ ಪ್ರತ್ಯಕ್ಷವಾಗಿ ಬರುವಂತ ರಾಜ್ಯಕ್ಕೋಸ್ಕರ ಬರಲಿ ಸ್ವಾಮಿ. ನಿನ್ನ ಚಿತ್ತ ನೆರವೇರಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ, ಮಾನ, ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಸಭೆ ದಯವಿಟ್ಟು ಕೂತ್ಕೊಳ್ರಿ. ಹಾಲೆಲೂಯ, 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 ಹಲ್ಲೇಲೂಯ, hallelujah, hallelujah. We worship you, Almighty God. Hallelujah, hallelujah, hallelujah. ನಿನ್ನ ಸನ್ನಿಧಿಯೊಳ್ ಸೇರಿ ನಾನು ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ. ನಿನ್ ಸನ್ನಿಧಿಯೊಳ್ ಸೇರಿ
ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ. ಹಿಂತಿರುಗೇನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿಮ್ಮ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೋಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ಹಿಂತಿರುಗೇನು. ಎಲ್ಲ ಘನತೆ ನಿನಗೆ ಸ್ವಾಮಿ, ಎಲ್ಲ ಮಹಿಮೆ ನಿನಗೆ. ಸ್ತೋತ್ರ ಯೇಸುವೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ನಾವು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂದರ್ಭಕ್ಕೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಬೇಕಾದಂಥ ಒಂದು ಸಂದರ್ಭ. ಹಲ್ಲೆಲೂಯಾ. ಇವತ್ತು ನಮ್ಮ ಮಧ್ಯದಲ್ಲಿ ಬಿಗ್ ಜೆ ಮೀಡಿಯಾ ಮಿನಿಸ್ಟ್ರಿಯ ಸ್ಥಾಪಕರಾದಂಥ ಪ್ರಶಾಂತ್ ಜತ್ತನರವರು ನಮ್ಮ ಮಧ್ಯದಲ್ಲಿದ್ದಾರೆ. ಮುಂದಿನ ಸಮಯವನ್ನು ನಾವು ಪ್ರಶಾಂತ್ ಜತ್ತನವರಿಗೆ ಒಪ್ಪಿಸಿಕೊಡ್ತೇವೆ. ಪ್ರೀತಿಪೂರ್ವಕವಾಗಿ ಸಭೆಯೆಲ್ಲರೂ ಒಟ್ಟಾಗಿ ನಾವು ಅವರನ್ನು ವೇದಿಕೆಗೆ ದೇವರ ವಾಕ್ಯದ ಸಂದೇಶಕ್ಕೋಸ್ಕರ ಆಹ್ವಾನಿಸ್ತಾ ಇದ್ದೇವೆ. ಚಪ್ಪಾಳೆ ಹೊಡೆಯೋಣ ಪ್ಲೀಸ್. Praise the Lord. Hallelujah. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ. ಹಲ್ಲೆಲೂಯಾ. ನೀವು ಸಂತೋಷವಾಗಿದ್ದೀರಾ? ನಮಗೆಲ್ಲರಿಗೂ ಮೊದಲನಾಗಿ ಹೊಸ ವರ್ಷದ ಶುಭಾಶಯವನ್ನು ಹೇಳುತ್ತೇನೆ. ಈ ವರ್ಷದ ಮೊದಲನೇ ಭಾನುವಾರದಲ್ಲಿ ನಾವಿದ್ದೇವೆ ಅಲ್ವಾ? ಈ ವರ್ಷದ ಮೊದಲನೇ ಭಾನುವಾರದಲ್ಲಿ ನಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೋಸ್ಕರ ನಾವು ಸಂತೋಷಪೂರ್ವಕವಾಗಿ ಬಂದಿದ್ದೇವೆ. ಯಾರು ಕೂಡ ದುಃಖದಿಂದ ಬರಲಿಲ್ಲ. ಹಲ್ಲೆಲೂಯಾ. ದೇವರನ್ನು ಸರ್ವಶಕ್ತನಾಗಿರುವಂತ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಯಾವುದೇ ದುಃಖ ಇಲ್ಲ. ಯಾಕೆ ಸಂತೋಷ? ನಮ್ಮ ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ. ಅದೇ ದೊಡ್ಡ ಸಂತೋಷ. ಎಷ್ಟೋ ಜನರಿಗೆ ಈ ಲೋಕದಲ್ಲಿ ಈ ಒಂದು ಭಾಗ್ಯ ಇಲ್ಲ. ಈ ದೇವರು ಏನು ಮಾಡಿದರೆ ಅಂತ ಹೇಳಿದ್ರೆ, ಜಗದುತ್ಪತ್ತಿಗಿಂತ ಮುಂಚೆ ಅನೇಕರನ್ನು ಆರಿಸಿಕೊಂಡು ಆತನನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆರಿಸಿ ತೆಗೆದುಕೊಂಡಿದ್ದಾನೆ. ಅದರಲ್ಲಿ ಕೆಲವರು ನಾವಿಲ್ಲಿದ್ದೇವೆ. ಉಡುಪಿಯಲ್ಲಿ ನೋಡುವುದಾದ್ರೆ ಎಷ್ಟೋ ಜನ ಇದ್ದಾರೆ. ಆದರೆ ಕೆಲವು ಜನರು ದೇವರನ್ನು, ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂತ ಭಾಗ್ಯ ಅದು ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಈ ಹೊಸ ವರ್ಷದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಿಂದ ಆರ್ಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಇಡೀ ವರ್ಷ ನಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ಆದ್ರೆ ದೇವರು ವಾಕ್ಯ ಕೆಲವು ಸಲ ಹೇಳ್ತಾರೆ, ನೀವು ಜಾಗೃತಿಯಿಂದಿರಿ ಎಂಬುದಾಗಿ. ಕೆಲವು ಕಡೆಯಲ್ಲಿ ನಮ್ಗೆ ಹೇಳ್ತದೆ, ಜಾಗೃತಿಯಿಂದಿರಿ ಮಕ್ಕಳೇ ಎಂಬುದಾಗಿ. ಯಾಕೆ ತನ್ನ ಮಕ್ಕಳಿಗೆ ಜಾಗೃತಿ ಅಂತ ಹೇಳುವಂಥದ್ದು? ಅನೇಕರು ತಂದೆ ತಾಯಿಗಳು ನೀವು ಇಲ್ಲಿದ್ದೀರಿ. ನಿಮ್ಮ ಮಕ್ಕಳಿಗೆ ನೀವು ಹೇಳುವಂತ ಒಂದು ಮಾತು ಜಾಗೃತೆ.
ಜಾಗೃತೆ. ಯಾಕೆ ಜಾಗೃತೆ ಅಂತ ಹೇಳಿದ್ರೆ, ಅವರು ಬೀಳ್ಬಾರ್ದು. ಸಣ್ಣವಿರುವಾಗ ಆಚೆ ಚೋಡುವ ಮಗ ಜಾಗೃತೆ. ದೊಡ್ಡವರಾದ ಮೇಲೆ ಹೊರದೇಶಕ್ಕೆ ಅಥವಾ ಬೇರೆ ಊರುಗಳಿಗೆ ಹೋಗುವ ಮಗ ಜಾಗೃತೆ. ಜಾಗೃತೆ. ಯಾಕೆ? ನೀವು ಅವರನ್ನು ಬಹಳಷ್ಟು ಪ್ರೀತಿ ಮಾಡುತ್ತೀರಿ. ಅದೇ ರೀತಿ ಇವತ್ತು ನಿಮ್ಮ ದೇವರು ನಮ್ಮನ್ನು ಬಹಳಷ್ಟು ಬಹಳಷ್ಟು ಪ್ರೀತಿ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ಆತನು ಹೇಳ್ತಾನೆ, ಜಾಗೃತಿಯಿಂದಿರಿ ನನ್ನ ಮಕ್ಕಳೇ. ಈ ಹೊಸ ವರ್ಷದಲ್ಲಿ ಜಾಗೃತಿಯಿಂದಿರಿ. ನಿಮ್ಮನ್ನು ನಾನು ಆಶೀರ್ವದಿಸ್ತೇನೆ. ನೀವು ಮಾತ್ರ ಏನು ಮಾಡಬೇಕಂದ್ರೆ ಜಾಗೃತಿಯಿಂದಿರಿ ಎಂಬುದಾಗಿ ಹೇಳ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೇಳ್ತದೆ, ಅದು ನೀವು ಒಂದು ವೇಳೆ ಲೂಕನ ಸುವಾರ್ತೆಯಲ್ಲಿ ಹೇಳುವಾಗ ಅಲ್ಲಿ ಕೆಲವು ಸಲ ನಾವು ನೋಡ್ತೇವೆ, ಇದು ಯಾಕೆ ದೇವರು ಹೇಳಿದಾನಂತೇಳಿ 21ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮ ವಿಷಯದಲ್ಲಿ ಏನಿರ್ಬೇಕಂತೆ? ನಿಮ್ಮ ವಿಷಯದಲ್ಲಿ ಹೇಳ್ರಿ, ನನ್ನ ವಿಷಯದಲ್ಲಿ ಜಾಗೃತರಾಗಿರ್ಬೇಕು. ಜಾಗೃತರಾಗಿರ್ಬೇಕೆಂಬುದಾಗಿ ಹೇಳುವಂಥದ್ದು. ಇವತ್ತು ನಮಗೆ ಚಿಂತೆ ಯಾರ ಬಗ್ಗೆ ಹೇಳಿ? ನಮ್ಮ ಬಗ್ಗೆ ಅಲ್ಲ. ಅವರು ಹೀಗೆ, ಇವರು ಹೀಗೆ, ನಿಮಗೆಲ್ಲ, ಬೇರೆಯವರಿಗೆ ನೀವೆಲ್ಲ ಹಾಗೆ ಹೇಳೋರೇ ಅಲ್ಲ. ನೀವು ಒಳ್ಳೆಯವರು. ಅನೇಕರ ಚಿಂತೆ ಹೇಗೆ ಅಂತ ಹೇಳಿದ್ರೆ, ಅವನು ಹೀಗೆ, ಇವನು ಹೀಗೆ. ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರ್ರಿ. ಬದಿಯವನ ವಿಷಯದಲ್ಲಿ ಜಾಗೃತರಾಗಿರ್ರಿ ಅಂತ ಹೇಳುದಿಲ್ಲ. ನಿಮ್ಮ ವಿಷಯದಲ್ಲಿ ನೀವು ಜಾಗೃತರಾಗಿರ್ರಿ. ಯಾಕೆ ಗೊತ್ತಾ? ಆತನು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಅದಕ್ಕೋಸ್ಕರ ಆತನು ಹೇಳ್ತಾನೆ, ಬೇರೆ ಯಾವುದಕ್ಕಲ್ಲ. ನೀವೆಲ್ಲರಿಗೂ ಜಾಗೃತರಾಗಿರ್ರಿ ಹೇಳ್ತೀರಾ? ಇಲ್ಲ. ನಿಮ್ಮ ಆಪ್ತರಿಗೆ ನೀವು ಹೇಳ್ತೀರಿ, ಹೋಗ್ತೀರಿ, ಸ್ವಲ್ಪ ಜಾಗೃತೆ ಮಾಡಿ. ಪರ ಊರಿಗೆ ಹೋಗ್ತಿದ್ಯಲ್ಲ, ಜಾಗೃತೆ ಮಾಡು. ಹೊಸದಾಗಿ ಕೆಲಸಕ್ಕೆ ಹೋಗ್ತಿದ್ಯಲ್ಲ, ಜಾಗೃತೆ ಮಾಡು. ಬಸ್ಸಲ್ಲಿ ಹೋಗ್ತಿದ್ಯಲ್ಲ, ಜಾಗೃತೆ ಮಾಡು. ಸ್ಕೂಟ್ರಲ್ಲಿ ಹೋಗ್ತಿದ್ಯಲ್ಲ, ಜಾಗೃತೆ ಮಾಡು. ಹಲ್ಲೆಲೂಯಾ. ಇವತ್ತು ಜಾಗೃತೆ ಮಾಡು ಎಂಬುದಾಗಿ ಹೇಳುವಂಥದ್ದು ನನಗೆ ನಿಮಗೆ. ಜಾಗೃತರಾಗಿರ್ರಿ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತದೆ, ನೀವು ಯಾವುದೇ ರೀತಿಯಲ್ಲಿ ಕೂಡ ಮದಡಿನಿಂದಲೂ ಅಮಲ್ನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ಅನೇಕರಿಗೆ ಏನಾಗಿದೆ? ಯಾವುದರ ಬಗ್ಗೆ ಚಿಂತೆ? ನಾಳೆಯ ಬಗ್ಗೆ ಚಿಂತೆ. ಚಿಂತೆ ನಾಳೆ ಏನಾಗ್ತದೆ, ಎಲ್ಲೆ ದಾದ ಹಾಪುಂಡು ಅಂತೇಳಿ. ಎಲ್ಲಿಗೆ ದಾದ ಅಲ್ವಾ? ನಾಳೆಗೆ ಅಂತ. 2020ನೇ ಇಸ್ವಿ ಹೇಗಿತ್ತು ನಿಮಗೆ? 2020 ಹೇಗಿತ್ತು? ಸೂಪರ್ ಇತ್ತ? ಖುಷಿ ಆಗ್ತಿತ್ತ? ನಗಡ್ತಾ ಇದ್ರ? ಓ ಒಳ್ಳೇದಾಯ್ತು ಅಂತೇಳಿ. 2020 ಹೇಗಿತ್ತು? ಅನೇಕರು ಹೇಳಿದ, ಅಯ್ಯೋ ಈ ವರ್ಷ ಎಂತ ವರ್ಷ ಇದು, ಛೇ ಹೇಳ್ತಿದ್ರು. ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಸ್ವಾಮಿ ನಿಮಗೆ ಎಲ್ಲಿಯಾದ್ರೂ ಕೊರತೆ ಮಾಡಿದ್ನ? ಕೈ ಎತ್ತಿರಿ ನೀವು ಕೊರತೆ ಇದ್ದವರು ಯಾರಾದ್ರೂ. ಊಟಕ್ಕೆ ಸಮಸ್ಯೆ ಕೊಟ್ರ? ಉಡುವಂತ ಬಟ್ಟೆಗೆ ನಿಮಗೆ ಸಮಸ್ಯೆ ಕೊಟ್ರ? ಚೆನ್ನೈನಲ್ಲಿ ಒಬ್ಬರಿಗೆ ಸಾಕ್ಷಿ ಹೇಳ್ತಾರೆ. ಏನು ಸಾಕ್ಷಿ ಗೊತ್ತಾ? ಅವರು ಚೆನ್ನೈ ಪಟ್ಟಣದಲ್ಲಿ ಬಹಳ ದೊಡ್ಡ ಒಬ್ಬ ಬಿಸ್ನೆಸ್ ಮ್ಯಾನ್, ಬಹಳಷ್ಟು ಶ್ರೀಮಂತ. ಅಲ್ಲಿ ಕೊರೋನಾಕ್ಕಿಂತ ಮುಂಚೆ ಒಂದು ಫ್ಲಡ್ ಕೂಡ ಬಂದು ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದಂತ ಒಂದು ಮಾತು, ಫ್ಲಡ್ ಬಂದಾಗ ಯಾರಿಗೂ ಕೂಡ ಅವರ ಮನೆಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ? ಆಗ್ತಿತ್ತ? ಯಾರಿಗೂ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಹೇಳ್ತಿದ್ರು, ನನ್ನ ಕಾರ್ ಪೋಚಲ್ಲಿ ಈ ಸಿಟಿಯ ದೊಡ್ಡ ಕಾರ್ ಇದೆ ಅಥವಾ ಬೆಲೆ ಬಾಳುವಂತ ಕಾರುಗಳಿವೆ, ಆದ್ರೆ ಅದನ್ನು ಹಿಡ್ಕೊಂಡು ನನಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನನ್ನಷ್ಟು ಬೇಕಾದಷ್ಟು ಸರ್ವಂಟ್ಗಳಿದ್ದಾರೆ, ಆ ಸರ್ವಂಟ್ಗಳಿಗೆ ನನ್ನ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಾನಿವತ್ತು ಒಂದು ಹೊತ್ತಿನ ಊಟಕ್ಕೋಸ್ಕರ ಕಾಯ್ತಾ ಇದ್ದೇನೆ ಎಂಬುದಾಗಿ. ಕೆಲವು ಸಲ ನಾವು ನೆನೆಸ್ತೇವೆ ಆಶೀರ್ವಾದವನ್ನು ಅಂತ ಹೇಳುವಂಥದ್ದು ಬಹಳ ದುಡ್ಡಿದ್ರೆ, ಬಹಳ ಹಣ ಇದ್ರೆ ಅಂತೇಳಿ. ಆದ್ರೆ ಈ ಕೊರೋನಾ ನಮಗೆ ಕಲಿಸಿಕೊಟ್ಟದ್ದು, ನಿಮಗೆ ದುಡ್ಡಲ್ಲ ಮಕ್ಕಳೇ, ನೀವು ಜಾಗೃತರಾಗಿರ್ರಿ. ಹಲ್ಲೆಲೂಯಾ. ಹಣ ಅದೆಲ್ಲ ಬರ್ತದೆ. ದೇವರ ವಾಕ್ಯ ಹೇಳುವಂಥದ್ದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತವಕ ಪಡ್ರಿ, ಉಳಿದವುಗಳೆಲ್ಲವೂ ನಿಮ್ಮ ಹಿಂದೆ ಓಡಿ 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 ಬರ್ತದೆ ಅಂತೇಳಿ. ನಾನು ಯಾವಾಗಲೂ ಹೇಳ್ತೇನೆ, ಪುನರ್ ರಿಪೀಟ್ ಮಾಡ್ತೇನೆ, ಗಾಡಿ ರಿವರ್ಸ್ ಬಿಟ್ರೆ ಎಷ್ಟೊತ್ತು ಹೋಗ್ತದೆ? ಹೀಗೆ ನೋಡ್ತಾ ಇರಬೇಕಾಗ್ತದೆ. ಹೀಗೆ ರಿವರ್ಸ್ ಸ್ವಲ್ಪ ತುಂಬಾ ಜಾಗ್ರತೆ ತಗೊಳ್ಬೇಕು, ಎಲ್ಲಿ ಗುದ್ದಿ ಬಿಡ್ತೇವೆ ಅಂತೇಳಿ. ನಾವು ಹೆಚ್ಚಾಗಿ ರಿವರ್ಸ್ ಗಾಡಿ
ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇರ್ತೇವೆ. ಏನು ರಿವರ್ಸ್ ಗೇರ್ ಅಂದ್ರೆ ಮೊದಲು ದೇವರ ರಾಜ್ಯ ಅಲ್ಲ, ಮೊದಲು ಆಶೀರ್ವಾದ. ಆಶೀರ್ವಾದದಿಂದ ನಾವು ಓಡ್ತೇವೆ. ದೇವರ ವಾಕ್ಯ ಹೇಳ್ತೇನೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿಮಗೆ ಆಶೀರ್ವದಿಸ್ತೇನೆ, ಆದರೆ ನೀನು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತವಕ ಪಡ್ರಿ ಎಂಬುದಾಗಿ. ಕೊರೋನಾ ಬಂತು, ಯಾರಿಗೂ ಸಮಸ್ಯೆ ಆಗಲಿಲ್ಲ. ಅನೇಕರಿಗೆ ನಾನು ನೋಡಿದ್ದೇನೆ, ಕೊರೋನಾ ಸಮಯದಲ್ಲಿ 1 ಅವರ್ ಬಿಟ್ರು. ಯಾವುದಕ್ಕೆ? 1 ಗಂಟೆ ನಿಮಗೆ ಫ್ರೀ, ನೀವೆಲ್ಲ ತೆಕ್ಕೊಂಡು ಬನ್ರಿ ಎಂಬುದಾಗಿ. ಆ ಸಮಯದಲ್ಲಿ ನಾನು ಬೇಗ ಹೋಗಿ ಏನು ಮಾಡಿದೆ ಗೊತ್ತುಂಟಾ? ದೊಡ್ಡ ದೊಡ್ಡ ಮೊಬೈಲ್ ತಗೊಳ್ಳಿಕ್ಕೆ ಹೋದ್ರೆ ಯಾರಾದ್ರೂ ಹಾಗೆ? ದೊಡ್ಡ ಟ್ಯಾಬ್ ತಗೊಳ್ಳಿಕ್ಕೆ ಹೋದ್ರ? ಟೆಲಿವಿಷನ್ ತಗೊಳ್ಳಿಕ್ಕೆ ಹೋದ್ರ? ಗಾಡಿ ತಗೊಳ್ಳಿಕ್ಕೆ ಹೋದ್ರ? ಎಲ್ಲಿಗೆ ಹೋದ್ರು? ಊಟಕ್ಕೋಸ್ಕರ ಲೈನ್ ನಿಂತ್ರು, ಗ್ರೋಸರಿ ಅಂಗಡಿ ಎದುರಲ್ಲಿ ನಿಂತ್ರು ಅಲ್ವಾ? ಸೊ ನಮಗೆ, ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ನಮ್ಮ ದೇವರು ನಮಗೆ ಆ ಪಾಠ ಕಲಿಸಿಕೊಟ್ಟಿದ್ದಾನೆ. 2020 ನಮಗೆ ದೊಡ್ಡ ಪಾಠವಾಗಿದೆ. ಹಾಗಾಗಿ ಇವತ್ತು ನಾನು ನೀವು ಮಾಡಬೇಕಂದ್ರೆ, ಮಗನೇ ಮಗಳೇ, ಈ ವರ್ಷ ನೀನು ಜಾಗೃತೆಯಿಂದಿರು. ಆದ್ರೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ, ನೀನು ಜಾಗೃತೆಯಿಂದಿರು. ಯಾಕೆಂತ ಹೇಳಿದ್ರೆ ಆ ದಿವಸವು ಭೂನಿವಾಸಿಗಳ ಮೇಲೆಲ್ಲ ಬರುವುದು. ಕೊನೆಯ ದಿವಸಗಳು ಅದು ಎಂತ ಭಯಂಕರವಾಗಿರುತ್ತೆ ಅಂತ ಹೇಳಿದ್ರೆ, ಅದು ಎಲ್ಲಾ ಭೂನಿವಾಸಿಗಳ ಮೇಲೆ ಬರುವುದು. ಆದರೆ ಅಲ್ಲಿ ಹೇಳ್ತದೆ, ನಿಮ್ಮ ಮೇಲೆ ಇವ್ರನ್ನ ಪಕ್ಕಲೆ ಬಂದಿತ್ತು, ಆ ದಿವಸ ಭೂನಿ ಬರುವುದು. ಆದ್ರೆ ಬರುವುದಕ್ಕಿಂತ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ನಿಮಗೆ ಹೇಳ್ತಾರೆ, ನೀವು ತಪ್ಪಿಸಿಕೊಳ್ಳ್ರಿ. ಎಲ್ಲರ ಮೇಲೆ ಬರ್ಪ, ಆದ್ರೆ ನೀವು ತಪ್ಪಿಸಿಕೊಳ್ಳ್ರಿ. ಮತ್ತೆ ಹೇಳ್ತದೆ, ಮನುಷ್ಯನ ಮುಂದೆ ನಿಂತುಕೊಳ್ಳುವುದು ನೀವು ಪೂರ್ಣ ಶಕ್ತರಾಗುವಂತೆ. ಈ ವರ್ಷ ನಿಮ್ಮನ್ನು ದೇವರು ಏನ್ ಮಾಡ್ತಾರೆ? ಪೂರ್ಣ ಶಕ್ತರಾಗುವಂತೆ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಈ ಎಲ್ಲ ಸಮಸ್ಯೆಗಳು ಬರುವಂತೆ ನಾನು ಹೇಳ್ತೇನೆ ಪ್ರೀತಿಯ ದೇವ ಜನರೇ, ಈ ವರ್ಷ ನಿಮಗೆ ಹೇಗಿರ್ಬೋದು? ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಈ ವರ್ಷ ಹೇಗಿರುತ್ತೆ ಅಂತೇಳಿ? ಒಳ್ಳೇದಿರ್ತದೆ. ದೇವ ಮಕ್ಕಳಿಗೆ ಒಳ್ಳೇದಿರ್ತದೆ. ಹಲ್ಲೆಲೂಯಾ. ನಾನು 29ನೇ ತಾರೀಕಿನ ದೇವರ ಹತ್ರ ಕೇಳ್ತೇನೆ, ದೇವರೇ, ಈ ವರ್ಷಕ್ಕೆ ನನಗೆ ಒಂದು ವಾಕ್ಯ ಕೊಡು. ನನಗೆ ಈ ವರ್ಷ ನೀನು ಯಾವ ರೀತಿ ನಡೆಸಿಕೊಂಡು ಹೋಗ್ತೀಯ ಎಂಬುದಾಗಿ ನನಗೆ ಕೊಡು ಎಂಬುದಾಗಿ ನಾನು ಕೂತ್ಕೊಂಡಿದ್ದೆ. 30 ತಾರೀಕು ತನಕ ನಾವು ಸ್ವಲ್ಪ ಬ್ಯುಸಿ ಇದ್ದೆವು. ಸಂಜೆಗೆ ನಾವು ಕೂತ್ಕೊಂಡು ಕೇಳಿದೆ, ದೇವರೇ, ನಮಗೆ ಒಂದು ವಾಕ್ಯ ಕೊಡು. ಆತನಾಗ ಕನ್ಫರ್ಮ್ ಆಗಿ 2 ಸಲ ನನಗೆ ಹತ್ರ ಮಾತಾಡಿದ ವಿಷಯ ಅಂದ್ರೆ, ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 19 ಮತ್ತು 20. ಹಲ್ಲೆಲೂಯಾ. ಈ ವರ್ಷ ನಾನು ಹೇಳ್ತೇನೆ, ನನ್ನನ್ನು ಕೇಳಿಸ್ತಿರುವಂತ ಪ್ರತಿಯೊಬ್ಬ ದೇವ ಮಕ್ಕಳೇ, ಈ ವರ್ಷ ನಿಮ್ಮ ಜೀವನದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಈ ಲೋಕದಲ್ಲಿ ಮಾತ್ರ ಅನೇಕ ಸಂಗತಿಗಳು ನಡೀತದೆ. ನೀವು ಅದನ್ನು ಜಾಗೃತಿಯಿಂದ ಕೇಳ್ರಿ. ಈ ವರ್ಷ ಲೋಕದಲ್ಲಿ ಅನೇಕ ಸಂಗತಿಗಳು ನಡೀತದೆ. ಈ ಒಂದು ಮೆಸೇಜ್ ಅನ್ನು ಬೇಕಾದ್ರೆ ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಡೀತದೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಅನೇಕ ಸಂಗತಿಗಳು ನಡೀತದೆ. ಆದ್ರೆ ನಮ್ಮ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳ್ತದೆ, 43ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಹೇಳ್ತದೆ, ಅರಣ್ಯದಲ್ಲಿ ಏನ್ ಮಾಡ್ತಾನಂತೆ? ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ನ್ಯೂ ಥಿಂಗ್ಸ್. ಯಾರಾದ್ರೂ ಓದ್ತೀರಾ? 43ನೇ ಅಧ್ಯಾಯ. ಆಶಕ್ಕಿಲ್ವಾ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಸೃಷ್ಟಿಸಿದ ಆಪ್ತ ಜನರ ಜಲಪಾನಕ್ಕೆ ಈಗೋ ಹೊಸ ಕಾರ್ಯವನ್ನು ಮಾಡುವೆನು. ನ್ಯೂ ಥಿಂಗ್ಸ್. ಹೊಸ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೊಸ ಕಾರ್ಯ, ಹೊಸತೆಂಬುದಾಗಿ ಹೇಳುವಾಗ ಅದು ಹಿಂದೆಂದು ನೀವು ನೋಡ್ಲಿಲ್ಲ. ನ್ಯೂ. ನನ್ನ ಈ ಶರ್ಟ್ ಯಾವಾಗಲೂ ಮುಂದೆ ನೋಡಿದ್ದೀರಾ? ಈ ರೀತಿಯಾಗಿ ಬಟನ್ ಹಾಕಿಕೊಂಡು ಇದು ಹೊಸತ್ತು. ಇನ್ನೊಂದ್ಸಲ ಮಾಡಿ ಹಾಕಿದ್ರೆ ಅದು ಹೊಸ್ತಾಗುದಿಲ್ಲ. ಬ್ರದರ್, ನೀವು ಮೊನ್ನೆ ಹಾಕಿದ್ದೀರಿ ಅಂತ ಹೇಳ್ತೀರಿ. ಶರ್ಟ್ ಸಿಂಪಲ್ ಆಗಿ ಹೇಳಿದಷ್ಟೇ. ಹೊಸ ಕಾರ್ಯಗಳಂತ ಹೇಳಿದ್ರೆ ನೀವು ನೋಡ್ಲೇ ಇಲ್ಲ, ನೀವು ಆಲೋಚನೆ ಮಾಡಲಿಲ್ಲ. ನಿಮ್ಮ ಜೀವನದಲ್ಲಿ ದೇವರು ಹೊಸ ಕಾರ್ಯವನ್ನು ಮಾಡುತ್ತಾನೆ. ದೇವರ ವಾಕ್ಯ ಒಂದು ಹೇಳ್ತದೆ ಪ್ರಿಯರೇ, ಇದು ಯಾರಿಗೆ ಆಗ್ತದೆ ಗೊತ್ತಾ?
ನಂಬಿದವರಿಗೆ ಮಾತ್ರ. ಹಲ್ಲೆಲೂಯ. ಅನೇಕರು ಏನು ಮಾಡ್ತಾರೆ ಅಂದ್ರೆ ದೇವರ ಒಂದು ವಾಕ್ಯವನ್ನು ಕೇಳ್ತಾರೆ, ನಂಬುದಿಲ್ಲ. ಒಂದು ಆಪುಡ ಇದು ಆಗ್ತದ? ಒಂದು ವೇಳೆ ಅಬ್ರಹಾಮನು ಈ ರೀತಿಯಾಗಿ ನೆನೆಸ್ತಿದ್ರೆ, ಅಬ್ರಹಾಮನು ದೇವರು ಹೇಳ್ತಿರ್ಲಿಲ್ಲ ಅಬ್ರಹಾಮನು ನನ್ನ ಸ್ನೇಹಿತನೆಂಬುದಾಗಿ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ನೀನು ಎದ್ದುಕೊಂಡು ಹೋಗು, ನಾನು ತೋರಿಸಿದಂಥ ದೇಶಕ್ಕೆ ಹೋಗು ಎಂಬುದಾಗಿ ಹೇಳುವಾಗ ಅಬ್ರಹಾಮನು ಕಿಂಚಿತ್ತನೂ ಕೂಡ ಆತನು ಅಪನಂಬಿಕೆ ಇಡ್ಲಿಲ್ಲ. ಇವತ್ತು ನೀವು ಈ ವಾಕ್ಯವನ್ನು ಒಂದು ವೇಳೆ 100% ದೇವರೇ ನನ್ನ ಜೊತೆ ಮಾತನಾಡ್ತಿದ್ದಾನೆ, ಈ ದೇವರು ನನಗೆ ಖಂಡಿತವಾಗ್ಲೂ ಹೊಸ ಕಾರ್ಯವನ್ನು ನನ್ನ ಜೀವನದಲ್ಲಿ ಮಾಡುತ್ತಾನೆ ಎಂಬುದಾಗಿ ಒಂದು ಭರವಸೆ ನಿಮ್ಮಲ್ಲಿ ಇರುವುದಾದರೆ, ನಾನು ನಿಮಗೆ 100% ಹೇಳ್ತೇನೆ, 2021 ನೀವು ಒಳಗೆ ಅದು 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 ಲಾಸ್ಟ್ ಆಗುವಂತ ದಿವಸದಲ್ಲಿ ನೀವು ಹೇಳ್ತೀರಿ, ಹೌದು ನಮ್ಮ ದೇವರು ನನ್ನ ಜೀವನದಲ್ಲಿ ಹೊಸ ಕಾರ್ಯವನ್ನು ಮಾಡಿದನು ಎಂಬುದಾಗಿ. ಅನೇಕರಿಗೆ ನಿಮಗೆ ಹೇಳ್ತೇನೆ, ದೇವರದನ್ನು ಮಾಡ್ತಾನೆ, ದೇವರದನ್ನು ಮಾಡ್ತಾನೆ. ಅಲ್ಲಿ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, HKL ಪ್ರವಾದನ ಗ್ರಂಥದಲ್ಲಿ 36:20. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಏನು ಮಾಡ್ತಾನೆ ಗೊತ್ತಾ? ನಿಮಗೆ ಫಸ್ಟ್ ಏನು ಮಾಡ್ತಾನೆ ಗೊತ್ತಾ? ನಾನು ನಿಮಗೆ ಹೊಸ ಮನಸ್ಸು ಕೊಡ್ತಾರೆ ಅವರು, ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸ್ತಾನೆ. ಮತ್ತೆ ಕಲ್ಲಾದ ಹೃದಯವನ್ನು ಏನು ಮಾಡಿದ್ರೆ ನಿಮ್ಮಲ್ಲಿ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸ್ತಾನೆ. ಇದು ನಿಮ್ಮಲ್ಲಿ ಬರುವಂತ ಮೊದಲನೆಯ ಚೇಂಜಸ್. ಅದರ ಅರ್ಥ ನಿಮಗೆಲ್ಲರಿಗೂ ಕಲ್ಲಾದ ಹೃದಯ ಇದೆ ಎಂದು ನಾನು ಹೇಳುವುದಲ್ಲ, ನಮ್ಮಲ್ಲಿ ಒಂದು ದೊಡ್ಡ ಮಾರ್ಪಾಟು ಪ್ರಾರಂಭವಾಗ್ತದೆ. ಹಲ್ಲೆಲೂಯ. ಈ ದಿನ ಮೊದಲುಗೊಂಡು ನೀವು ಬೇಕಿದ್ರೆ ನೋಡ್ರಿ, ನಿಮ್ಮಲ್ಲಿ ಒಂದು ದೊಡ್ಡ ಮಾರ್ಪಾಟು ಪ್ರಾರಂಭವಾಗ್ತದೆ. ನಿಮಗಿನ್ನು ದ್ವೇಷ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬರು ದ್ವೇಷದ ಸಂಗತಿ ನಿಮ್ಮೊಳಗೆ ಬರುವಾಗ ನೀವು ಅದನ್ನು ಇಮ್ಮಿಡಿಯೇಟ್ ಆಗಿ ಮರೆತು ಬಿಡ್ತೀರಿ. ನಿಮಗೆ ದ್ವೇಷ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ದ್ವೇಷ ಮಾಡುವುದಿಲ್ಲ ಎಂಬುದಾಗಿ ನಿಮ್ಮ ಒಳಗಿಂದ ಒಳಗೆ ನಿಮಗೆ ಆಗ್ತದೆ. ಇದು ದೇವರು ಮಾಡುವಂಥದ್ದು. ಇಗೋ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಇದು ನಾವು ಮಾಡುವಂಥದ್ದಲ್ಲ, ನಮ್ಮಲ್ಲಿ ದೇವರೇ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ನೀವೆಷ್ಟು ಜನ ಇದನ್ನು ನಂಬುತ್ತೀರೋ, ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ನೀವು ಇದನ್ನು ಮಾಡೇ ಮಾಡ್ತೀರಿ. ನಿಮ್ಮ ಸ್ವಭಾವ ಬದಲಾವಣೆ ಆಗ್ತದೆ. ನಮ್ಮಲ್ಲಿರುವಂತ ಹಿಂದಿನ ಸ್ವಭಾವಗಳು ಇನ್ನೂ ಕೂಡ ಕೆಲವು ಸಲ ಇರ್ತದೆ. ನನಗೆ ಕೆಲವರು ಕೇಳ್ತಾರೆ, ಬ್ರದರ್ ನೀವು ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇರ್ತೀರಿ, ಮತ್ತೆ ದೇವರ ವಾಕ್ಯ ಹೇಳ್ತೀರಿ, ಏನು ನಿಮ್ಮದು ಅಂತ ಕೇಳ್ತಿದ್ರು. ನೀವೇನು ಕ್ರಾಸ್ ಕನೆಕ್ಷನ್ ಆಗಿದ್ದೀರಾ ಅಂತೇಳಿ, ಆಚೆನೂ ಈಚೆನೂ ಇದ್ದೀರಾ ಕೇಳ್ತಾರೆ ನನಗೆ. ಏನು ಬ್ರದರ್, ಅಲ್ಲಿ ಮೊನ್ನೆ ನೋಡುವಾಗ ನೀವು ಓಟ್ ಕೇಳ್ತಾ ಇದ್ರಿ, ಈಗ ಬಂದು ನೀವು ವಾಕ್ಯ ಹೇಳ್ತಾ ಇದ್ರಿ, ಏನು ಬ್ರದರ್ ನಿಮ್ಮದು ಅಂತೇಳಿ ಕೇಳ್ತಾರೆ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ? ಏನು ಹೇಳ್ತದೆ? ಎಲ್ಲಿ ನಾವು ಸಾಕ್ಷಿಗಳಾಗಿರ್ಬೇಕು? ಚರ್ಚ್ ಒಳಗೆಯಾ, ಲೋಕದಲ್ಲಿಯಾ? ಹಲ್ಲೆಲೂಯಾ. ನಾನು ಹೇಳಿದೆ, ಬ್ರದರ್, ನನಗೆ ದೇವರು ಲೋಕದಲ್ಲಿ ಸಾಕ್ಷಿ ಆಗ್ಲಿಕ್ಕೆ ಹೇಳಿದ್ದಾರೆ. ದೇವರ ವಾಕ್ಯ ಅದು ಹೇಳ್ತದೆ, ನೀವು ಎಲ್ಲೆಲ್ಲಿ ಇದ್ದೀರಲ್ಲ, ನೀವಿರುವಂತ ಪ್ರೊಫೆಷನ್ ನಲ್ಲಿ, ನೀವು ಮಾಡುವಂತ ಬಿಸ್ನೆಸ್ ನಲ್ಲಿ, ನೀವಿರುವಂತ ಸ್ಥಳಗಳಲ್ಲಿ ನೀವು ಸಾಕ್ಷಿಗಳಾಗಿ ನೂತನ ಮನಸ್ಸನ್ನು ಹೊಂದಿಕೊಂಡು ನೀವು ಅನೇಕರಿಗೆ ಸಾಕ್ಷಿಗಳಾಗಿರ್ತೀರಿ. ಪ್ರೀತಿಯ ದೇವ ಜನರೇ, ಈ ವರ್ಷ ದೇವರು ನಿಮ್ಮನ್ನು ಹಾನರ್ ಮಾಡುವಂತ ವರ್ಷವಾಗಿದೆ. ನೀವಿರುವಂತ ಸ್ಥಳಗಳಲ್ಲಿ, ನೀವು ಮಾಡುವಂತ ಜಾಬ್ನಲ್ಲಿ, ನಿಮ್ಮ ಬಿಸ್ನೆಸ್ಗಳಲ್ಲಿ ನೀವು ಹಾನರ್ ಆಗ್ತೀರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮಗೆ ಹೊಸ ಮನಸ್ಸನ್ನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದು. ಮತ್ತು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಹೇಳ್ತೇನೆ, 42ನೇ ಅಧ್ಯಾಯದಲ್ಲಿ 7 ಮತ್ತು 9, ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿಮ್ಮನ್ನು ಕರೆದು ಕೈ ಹಿಡಿದು ಕಾಪಾಡುತ್ತೇನೆ ಎಂಬುದಾಗಿ. ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯನ್ನಾಗಿಯೂ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ನಿಮ್ಮನ್ನು ಈ ವರ್ಷ ದೇವರು ಅನ್ಯ ಜನರಿಗೆ ಬೆಳಕನ್ನಾಗಿ ಏನ್ ಮಾಡಿದ್ದಾನೆ? ನೇಮಿಸಿದ್ದಾನೆ, ಅಪಾಯಿಂಟ್ ಮಾಡಿದ್ದಾರೆ. ಈ ವರ್ಷ ನೀವು ಅನೇಕರಿಗೆ ಏನಾಗ್ತಾರೆ ಅಂತ ಹೇಳಿದ್ರೆ, ನೀವು ಬೆಳಕಾಗ್ತೀರಿ. ಬೆಳಕಂದ್ರೆ ಏನು? ಬೆಳಕಂದ್ರೆ ಕತ್ತಲಲ್ಲಿರುವಂತ ಜನರಿಗೆ ನೀವು ಅಲ್ಲಿ ಹೋಗುವಾಗಲೇ ಅವರಿಗೆ ಆ ಬೆಳಕು ಅವರು ಕಾಣಲ್ಪಡ್ತಾರೆ. ಆಶೀರ್ವಾದ ನಿಧಿಗಳಾಗ್ತೀರಿ ಈ ವರ್ಷ. ನೀವು ಅನೇಕರ ಕತ್ತಲೆಯಲ್ಲಿರುವಂತ ಜನರಿಗೆ ನೀವೊಂದು
ಬೆಳಕಾಗಿ ನೀವು ಮಾರ್ಪಡ್ತೀರಿ ಪ್ರೀತಿಯ ದೇವ ಜನರೇ. ಅದಕ್ಕೋಸ್ಕರ ಈ ವರ್ಷ ದೇವರು ನಿಮ್ಮನ್ನು ಈ ರೀತಿಯಾಗಿ ನಡೆಸ್ತಾನೆ. ದೇವರ ವಾಕ್ಯ ನಾನು ಹೇಳುವಂಥದ್ದಲ್ಲ, ಬೆಳಕನ್ನಾಗಿ ನೇಮಿಸ್ತಾನೆ. ಈಗೋ ಮೊದಲನೇ ಸಂಗತಿಯು ನೆರವೇರಿದೆ, ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಹೊಸ ಸಂಗತಿಗಳನ್ನು ತಿಳಿದ್ರೆ ಇದೆ, ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಏನು ಪ್ರಕಟಣೆ ಅಂತ ಹೇಳಿದ್ರೆ, ನೀವು ಅನ್ಯ ಜನಾಂಗಗಳಿಗೆ ಅಥವಾ ಯೇಸುವನ್ನು ತಿಳಿಯದಂತ ಜನರಿಗೆ ನೀವೊಂದು ಬೆಳಕಾಗ್ತೀರಿ. ಹಲ್ಲೆಲೂಯಾ, ಸಂತೋಷವಾಗಿದ್ದೀರಾ? ಇದು ದೇವರಾತ್ಮನು ಹೇಳುವಂತ ಮಾತಾಗಿದೆ ಪ್ರೀತಿ. ಈ ಸಭೆಗೆ ದೇವರಾತ್ಮನು ಹೇಳುವಂತ ಮಾತಾಗಿದೆ, ನೀವು ಜಾಗೃತರಾಗಿರ್ರಿ. ಬೇರೆ ಎಲ್ಲ ವಿಷಯಗಳಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ಇಟ್ಕೊಂಡು ನಮ್ಮಲ್ಲಿ ಮನಸ್ತಾಪಗಳಿರುವುದಾದ್ರೆ ಅದೆಲ್ಲವನ್ನು ಬಿಟ್ಟು ಬಿಡ್ರಿ. ಅದು ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸಂಬಂಧಿಕರಲ್ಲಿರ್ಬೋದು. ದೇವರ ವಾಕ್ಯ ಹೇಳುವಂಥದ್ದು ಜಾಗೃತರಾಗಿರ್ರಿ. ಜಾಗೃತಿ. ಯಾಕೆಂದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ನಮ್ಮ ಬಗ್ಗೆ ಮಾಡಿರುವಂತ ಆಲೋಚನೆ ಇದೆಯಲ್ಲ, ಅದು ಹಿತದ ಆಲೋಚನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಹಿತಕರವಲ್ಲ. ದೇವರ ವಾಕ್ಯ ಹೇಳ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳುವಂತ ಮಾತು. 29:11 ಹೇಳ್ತದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು ಯಾರು ಬಲ್ಲೆನು? ದೇವರೇ ಬಲ್ಲೆನು. ಅದು ಏನು ವಾಚ್ಯ ಅಂತ ಹೇಳಿದ್ರೆ, ಅದು ಹಿತಕರ. ಹಿತ ಅಂತ ಹೇಳಿದ್ರೆ ನಿಮಗೆ ಒಳ್ಳೆಯದನ್ನೇ ಮಾಡುವಂತ ಆಲೋಚನೆ ದೇವರಲ್ಲಿದೆ. ಒಳ್ಳೆಯದನ್ನೇ ಮಾಡುವಂತ ಆಲೋಚನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ನಮ್ಮ ವಿಷಯದಲ್ಲಿ ನಾವು ಜಾಗೃತರಾಗಿರ್ಬೇಕು. ನನ್ನ ವಿಷಯದಲ್ಲಿ ನಾನು ಜಾಗೃತರಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಎರಡನೇದಾಗಿ ಹೇಳ್ತಾನೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸ್ತೇನೆ ಎಂಬುದಾಗಿ. ಎಲ್ಲಿ ಮಾರ್ಗ? ಎಷ್ಟು ಜನ ಅರಣ್ಯಕ್ಕೆ ಹೋಗಿದ್ದೀರಿ? ಕಾಡಂದ್ರೆ ಅರಣ್ಯ, ಅಭಯಾರಣ್ಯ ಅಂತೇಳಿ ಎಲ್ಲ ಉಂಟು ಕೆಲವು ಕಡೆಯಲ್ಲಿ. ಸ್ವಲ್ಪ ಒಂಚೂರು ಈಚೆಗೆ ತಿರುಗಿಸಿದ್ದು ಅಭಯಾರಣ್ಯ ಅಂತೇಳಿ. ಎಷ್ಟು ಜನ ಹೋಗಿದ್ದೀರಿ ಅರಣ್ಯಕ್ಕೆ? ಯಾರು ಹೋಗ್ಲಿಲ್ವ ಅರಣ್ಯಕ್ಕೆ? ಕಾಡಿಗೆ, ದೊಡ್ಡ ಕಾಡು, ಅರಣ್ಯ, ನೀವು ಯಾರು ಹೋಗ್ಲಿ? ಬ್ರದರ್ ಪ್ರಸ್ತುತ ನೀವು ಹೋಗಿದ್ದೀರಲ್ಲ, ಎಷ್ಟು ಜನ ಹೋಗಿದ್ದೀರಿ ಅರಣ್ಯಕ್ಕೆ? ಅನೇಕರು ನಾವು ಹೋಗಿದ್ದೇವೆ ಅರಣ್ಯಕ್ಕೆ. ನಾನಂತೂ ಹೋಗ್ತಿದ್ದೆ ಅರಣ್ಯಕ್ಕೆ ಮುಂಚೆ. ಯೇಸುವನ್ನು, ದೇವರನ್ನು ಸರಿಯಾಗಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಅರಣ್ಯಕ್ಕೆ ಹೋಗ್ತಿದ್ದೆ ನಾನು. ಆಗ ಅರಣ್ಯಕ್ಕೆ ಹೋಗುದು ಯಾಕೆ ಗೊತ್ತುಂಟಾ? ಯಾರ್ದೋ ಕೋಳಿ ಕದ್ದುಕೊಂಡು ಅಲ್ಲಿ ತೆಕೊಂಡೋಗಿ ಒಳ್ಳೆ ಊಟ ಮಾಡಲಿಕ್ಕೆ, ಸರಿ ಕುಡಿಲಿಕ್ಕೆ, ಗಮ್ಮತ್ತು ಮಾಡಲಿಕ್ಕೆ ಅರಣ್ಯಕ್ಕೆ ಹೋಗ್ತಿದ್ದೆವು ಮುಂಚೆ. ಅಂದ್ರೆ ಯಾರು ಅಲ್ಲಿ ಸಿಕ್ಕುದಿಲ್ಲ. ಸ್ವಲ್ಪ ರಾತ್ರಿಯಲ್ಲಿ ಬೇಟೆ, ನನ್ನ ಹತ್ರ ಸ್ವಲ್ಪ ಕೆಲವರಲ್ಲಿ ಇದ್ರು ಬೇಟೆ ಮಾಡುವವರೆಲ್ಲ, ಅವರೆಲ್ಲ ಎಲ್ಲ ಹೊಡೆದು ಗಮ್ಮತ್ತು ಮಾಡಿ ಬರ್ತಿದ್ದೆ ಅರಣ್ಯಕ್ಕೆ ಮುಂಚೆ. ಈಗ ಹೋಗುದಿಲ್ಲ. ಅರಣ್ಯ ಎಂಬಂತ ಹೇಳುವಂಥದ್ದು ಅದು ದಟ್ಟದಾಗಿರುತ್ತದೆ. ನಾನು ಹೇಳ್ತೇನೆ ಪ್ರಿಯರೇ, ಅಲ್ಲಿ ಕೆಲವು ಸಲ ದಾರಿಯೇ ಕಾಣುವುದಿಲ್ಲ. ಕೆಲವು ಸಲ ನಾವು ಅದರ ಮಧ್ಯಕ್ಕೆ ಹೋದ್ರೆ ಎಲ್ಲಿಗೆ ಹೋಗಬೇಕೆಂಬುದೇ ಗೊತ್ತಾಗುವುದಿಲ್ಲ, ದಾರಿ ಗೊತ್ತಾಗುವುದಿಲ್ಲ. ಹೊಸದಾಗಿ ಒಬ್ಬ ಹೋದ್ರೆ ಅರಣ್ಯಕ್ಕೆ, ಅಲ್ಲಿ ಎಲ್ಲಿಗೆ ಹೋಗ್ಬೇಕು, ಲೆಫ್ಟಿಗೆ ಹೋಗ್ಬೇಕಾ, ರೈಟಿಗೆ ಹೋಗ್ಬೇಕಾ, ದಾರಿ ಕಾಣುವುದಿಲ್ಲ. ಆದ್ರೆ ದೇವರು ಹೇಳುವಂಥದ್ದು, ಈ ವರ್ಷ ನಿಮ್ಮ ಜೀವನದಲ್ಲಿ ಅರಣ್ಯದಂತ ಸಂಗತಿ ಇದ್ರೂ ಕೂಡ ಅಲ್ಲಿ ನಾನು ನಿಮಗೆ ದಾರಿಯನ್ನು ತೋರಿಸ್ತೇನೆ ಎಂಬುದಾಗಿ. ಅದು ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಕೆಲಸಗಳ ಕಾರ್ಯಗಳಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಅಲ್ಲಿ ದೇವರು ಒಂದು ದಾರಿಯನ್ನು ತೋರಿಸ್ತಾನೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ, ಅಲ್ಲಿ ಹೇಳ್ತದೆ, ನಾನು ಏನ್ ಮಾಡ್ತೇನೆ? ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸ್ತೇನೆ ಎಂಬುದಾಗಿ. ಏರ್ಪಡಿಸ್ತಾನೆ, ಅರೇಂಜ್ ಮಾಡ್ತಾರೆ ಅಂತೆ ಸ್ವಾಮಿ. ಏನ್ ಮಾಡ್ತಾರೆ? ಅರೇಂಜ್ ಮಾಡ್ತಾರೆ. ಯಾರಿಗೋಸ್ಕರ? ನನಗೋಸ್ಕರ, ನಿಮಗೋಸ್ಕರ. ಅರೇಂಜ್ ಮಾಡ್ತಾರೆ. ಅಲ್ಲಿ ದಾರಿ ಇಲ್ಲ ಎಂಬುದಾಗಿ ನೀವು ನೋಡುವಾಗ ಅಲ್ಲಿ ದೇವರು ಹೇಳ್ತಾರೆ, ನಾನಿದ್ದೇನೆ ಮಗನೇ, ನಾನಿದ್ದೇನೆ. ಅದಕ್ಕೆ ಯೆಶಾಯನ ಪ್ರವಾದಕ ಅಂತ ಹೇಳ್ತದೆ 30ನೇ 21ನೇ ವಚನ, ನೀವು ಬಲಕ್ಕಾಗ್ಲಿ ಎಡಕ್ಕಾಗ್ಲಿ ತಿರುಗಿಕೊಳ್ಳುವ ಇದೇ ಮಾರ್ಗ, ಮಗ ಅದಲ್ಲ, ಇದು ಮಾರ್ಗ. ಹೇಳ್ತೀವಿಲ್ಲ, ಕೆಲವು ಸಲ ನಾವು ಡ್ರೈವಿಂಗ್ ಮಾಡ್ತಿರುವಾಗ ಸೈಡಲ್ಲಿ ಒಬ್ರು ಇರ್ತಾರೆ, ಅವರಿಗೆ ದಾರಿ ಗೊತ್ತಿರ್ತದೆ, ನಮಗೆ ಗೊತ್ತಿರುವುದಿಲ್ಲ. ಅವ್ರು ಹೇಳ್ತಾರೆ, ನಾವು ಹೋಗ್ತಾ ಇರ್ತೇವೆ,
ಬ್ರದರ್ ಬ್ರದರ್ ಬ್ರೇಕ್ 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 ಇದಲ್ಲ, ಇದು ನಮಗೆ ಗೈಡ್ ಮಾಡ್ತಾರೆ. ಈ ವರ್ಷ ದೇವರು ನಿಮ್ಮ ಬಿಸ್ನೆಸ್ ನಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಿನಿಸ್ಟ್ರಿಯಲ್ಲಿ, ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಆತ್ಮನು ನಿಮಗೆ ಗೈಡ್ ಮಾಡ್ತಾನೆ. ಇದೇ ಮಗನೇ ನಿನ್ನ ದಾರಿ. ಹಲ್ಲೆಲೂಯಾ. ಈ ವರ್ಷ ದೇವರು ಈ ರೀತಿಯಾಗಿ ನಮ್ಮೊಬ್ಬೊಬ್ಬರು ನಡೆಸ್ತಾನೆ. ಅಲ್ಲಿ ಹೇಳ್ತದೆ, ನೀವು ಬಲಕ್ಕಾಗಲಿ ಎಡಕ್ಕಲ್ಲಿ ತಿರುಗುದು, ನಾ ಇದೇ ಮಾರ್ಗ, ಇದರಲ್ಲಿಯೇ ನಡೀರಿ ಎಂದು ನಿಮ್ಮ ಹಿಂದೆ ಏನಾಗ್ತದಂತೆ ಆಡುವ ಮಾತು ಯಾರಿಗೆ ಕೇಳಿಸ್ತದೆ? ನಿಮ್ಮ ಕಿವಿಗೆ ಬೀಳ್ತದೆ. ನಿಮ್ಮ ಕಿವಿಗೆ ಬೀಳ್ತದೆ. ಅದರ ಅರ್ಥ ಪವಿತ್ರಾತ್ಮನು ನಿಮಗೆ ಆಲೋಚನೆಗಳನ್ನು ಹೇಳಿಕೊಡುತ್ತಾನೆ. ಆಲೋಚನೆಗಳು, ಇದರಲ್ಲಿ ನಡಿ ಮಗ, ಇದರಲ್ಲಿ ನಡಿ, ಇದರಲ್ಲಿ ಹೋಗು, ಇದು ನಿನಗೆ ಸೂಟ್ ಆದ ಮಾರ್ಗ, ಇದರಲ್ಲಿ ಹೋಗು, ಇದರಲ್ಲಿ ಹೋದ್ರೆ ಖಂಡಿತವಾಗ್ಲೂ ನೀನು ಸಕ್ಸಸ್ ಆಗ್ತಿ. ದೇವರು ಈ ರೀತಿಯಾಗಿ ನಡೆಸ್ತಾನೆ. ಅನೇಕರು ಬೇರೆ ಬೇರೆ ವಿಚಾರಗಳಲ್ಲಿ ನೀವು ಚಿಂತೆಯಲ್ಲಿರಬಹುದು, ಆದರೆ ಈ ವರ್ಷ ಚಿಂತೆ ಪಡುವಂತ ವರ್ಷವಲ್ಲ. 2021 ದೇವರ ವಾಕ್ಯ ಕೂಡ ಹೇಳುವಂಥದ್ದು 2021 ಏನು ಹೇಳ್ತೆ ಗೊತ್ತಾ? ಯೋಹಾನ ಸುವಾರ್ತೆ, ನಾನು ನಿಮಗೆ ತಿರುಗಿ ಹೇಳ್ತೇನೆ, ನಿಮಗೆ ಸಮಾಧಾನವಾಗಲಿ. ಯೇಸು ಹೇಳುವಂಥದ್ದು 2021 ಹೇಳುವಂಥದ್ದು ನಿಮಗೆ, ನಾನು ನಿಮಗೆ ತಿರುಗಿ ಹೇಳುವುದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿ ಆಗಿದೆ, ಆದರೂ ನೀವು ಸಮಾಧಾನ ಆಗಲಿಲ್ಲ. ಆದರೆ ಅದನ್ನು ನಾನು ಇನ್ನೊಮ್ಮೆ ಹೇಳ್ತೇನೆ, ನಾನು ನಿಮಗೆ ತಿರುಗಿ ಹೇಳ್ತೇನೆ, ಸಮಾಧಾನವಾಗಲಿ. ಸೊ 2021 ಹೇಳ್ತದೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಯೆಹೋವ ನಮಗೆ ಏನಂತ ಹೇಳಿದ್ರೆ, ಆತನ ನಮ್ಮ ಹಿಂದೆ ಮಾತು ನಿಮ್ಮ ಕಿವಿಗೆ ಬೀಳುವುದು, ಇದರಲ್ಲೇ ನಡೀರಿ ಎಂದು ಆ ಹೇಳುವಂತ ಮಾತು ನಿಮ್ಮ ಕಿವಿಗೆ ಬೀಳುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಅಯ್ಯೋ ಬ್ರದರ್ ಬಂದು ಏನೋ ಹೊಡಿತಾ ಇದ್ದಾರೆ ಅಂತೇಳಿ ಹೇಳಿಸ್ತಿದ್ದೀರಾ? ಅಥವಾ ಇದು ದೇವರಾತ್ಮನೇ ನನ್ನ ಜೊತೆ ಮಾತಾಡ್ತಿದ್ದಾನೆ, ಪವಿತ್ರಾತ್ಮನ ನನ್ನ ಜೊತೆ ಮಾತಾಡ್ತಿದ್ದ ಎಂಬುದಾಗಿ ಎಷ್ಟು ಜನ ನೀವು ನಂಬ್ತಾ ಇದ್ದೀರಿ? ಒಂದು ವೇಳೆ ನೀವು ನಂಬುದಾದ್ರೆ, ನಂಬಿದವರಿಗೆ ಮಾತ್ರ ಸಾಧ್ಯ. ಈ ಒಂದು ಮಾತು ಎಲ್ಲಿದೆ ಅಂತ ಹೇಳಿದ್ರೆ, ನಂಬಿದವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿದ್ರೆ ಎಲ್ಲಿದೆ? ನೀವು ಒಂದು ವೇಳೆ ಥೆಸಲೋನಿಕದವರ ಬರೆದ ಪತ್ರಿಕೆಯಲ್ಲಿ ಒಂದು ವೇಳೆ ನೀವು ನೋಡುದಾದ್ರೆ, ಕೆಲವೊಂದು ಕಾರ್ಯಗಳು ಎಲ್ಲರಿಗೆ ಆಗುದಿಲ್ಲ. ಅದು ಯಾರಿಗೆ ಆಗ್ತದೆ ಅಂತ ಹೇಳಿದ್ರೆ, ಓದ್ರಿ ಥೆಸಲೋನಿಕ 13ನೇ ಅಧ್ಯಾಯದ ಕೆಳಗಿನ ವಚನ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ, 2ನೇ ಅಧ್ಯಾಯ 13ನೇ ಕೆಳಗೆ, ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ನಂಬದವರಲ್ಲಿ ಕೆಲಸ ಮಾಡುವುದೇ ಇಲ್ಲ. ಇದು ದೇವರ ವಾಕ್ಯ. ನೀವು ನಂಬುತ್ತೀರಾ ಇದೆಲ್ಲ ದೇವರು ನನ್ನ ಜೊತೆ ಮಾತಾಡ್ತೇನೆ ಎಂಬುದಾಗಿ? ನಿಮ್ಮೊಳಗೆ ಬಲವಾಗಿದು ಕೆಲಸ ಮಾಡ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು, ಅಲ್ಲಿ ಏನಿರ್ತಂತೆ, ಆ ಮಾರ್ಗ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ರಾಜ ಮಾರ್ಗ ಅಂತೆ. ಅಲ್ಲಿ ಹೇಳ್ತದೆ ಯೆಶಾಯನ ಪ್ರವಾದನೆ ಅಂತ 35ನೇ ಅಧ್ಯಾಯ 8ನೇ ವಚನ, ಅಲ್ಲಿ ರಾಜ ಮಾರ್ಗವಿದು, ಹೌದು, ಹೋಗಿರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಪರಿಶುದ್ಧ ಮಾರ್ಗ, ಹಲ್ಲೆಲೂಯಾ, ಪರಿಶುದ್ಧ ಮಾರ್ಗ. ಆ ಮಾರ್ಗ ಹೇಗಿರ್ತಂತೆ? ಪರಿಶುದ್ಧ ಮಾರ್ಗ. ಮತ್ತೆ ಹೇಗಿರ್ತದೆ? ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವ ಜನರಿಗಾಗಿಯೇ ಇರುವಂಥದ್ದು. ಯಾರಿಗೋಸ್ಕರ ಇರುವಂಥದ್ದು ಹೇಳ್ರಿ? ದೇವ ಜನರಿಗೋಸ್ಕರ ಇರುವಂಥದ್ದು. ಎದೆ ತಟ್ಟಿ ಹೇಳ್ರಿ, ದೇವ ಜನರಿಗೋಸ್ಕರ ಇರುವಂಥದ್ದು ಈ ಮಾರ್ಗ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳುವಂತ ಮಾತೇನಂತ ಹೇಳಿದ್ರೆ, ಅದು ದೇವ ಜನರಾಗಿ ಇರುವುದು. ಅಲ್ಲಿ ಹೋಗುವ ಮೂಢರಿಗೂ ದಾರಿ ತಪ್ಪದಂತೇಳಿ, ಮೂಢರಿ ಕೂಡ ಅಲ್ಲಿ ದಾರಿ ತಪ್ಪನು. ಎಂತ ಮಾರ್ಗ ನೋಡ್ರಿ! ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಮತ್ತೆ ಹೇಳ್ತಾನೆ, ಕೀರ್ತನೆಗಾರನು ಕೂಡ ಅದನ್ನು ಹೇಳ್ತಾನೆ. ಕೀರ್ತನೆಗಾರನು ಹೇಳ್ತಾನೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಅಂದ್ರೆ ನೀನು ನನಗೆ ಜೀವ ಮಾರ್ಗ. ಕೀರ್ತನೆಗಾರನ ಅನುಭವ ಹೇಳುವಂಥದ್ದು ಅದು 16ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ನೀನು ನನಗೇನ್ ಮಾಡ್ತೇನೆ ಅಂದ್ರೆ, ನೀನು ಹೇಳುವಂಥದ್ದು ನನಗೆ ಜೀವ ಮಾರ್ಗವನ್ನು ನೀನು ತಿಳಿಯಪಡಿಸಿ. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಮಗೆ ಹೇಳುವಂಥದ್ದು ಏನ್ ಹೇಳ್ತಾರೆ? ಸ್ವಾಮಿ ನಾನೇ ಮಾರ್ಗ. ಹಲ್ಲೆಲೂಯಾ. ನಾನೇ ಮಾರ್ಗ, ಸತ್ಯವೂ ಜೀವವಾಗಿದ್ದೇನೆ. ಆ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾತನು ನನ್ನೊಳಗೆ ನಿಮ್ಮೊಳಗೆ ವಾಸಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೇಳ್ತದೆ, ನನ್ನ ಮೂಲಕ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ.
ಎಂಥ ಒಳ್ಳೆಯ ದೇವರು ನೋಡ್ರಿ, ಎಂಥ ಒಳ್ಳೆಯ ದೇವರು. ನೀವು ನಂಬುದಾದ್ರೆ ಈ ದಿನಮಾನಗಳಲ್ಲಿ ಖಂಡಿತವಾಗಲೂ ನೀವು ಒಂದು ಹೊಸ ದಾರಿಯಲ್ಲಿ ನೀವು ನಡೀತೀರಿ, ಹೊಸ ದಾರಿಯಲ್ಲಿ. ಹಲ್ಲೆಲೂಯಾ. ಮೂರನೇದಾಗಿ ಹೇಳುವಂಥದ್ದು, ನಿಮಗೆ ಅಡವಿಯಲ್ಲಿ ನದಿಗಳನ್ನು ಹರಿಸುವನೆಂಬುದಾಗಿ. ಏನಂತೆ? ಎಲ್ಲಿ? ಅಡವಿ ಅಂದ್ರೆ ಎಲ್ಲಿ? ಡೆಸರ್ಟ್, ಆ ಮರುಭೂಮಿಯಲ್ಲಿ. ಎಲ್ಲಿ ನಮಗೆ ಸ್ಟ್ರಕ್ ಆಗಿ ನಿಂತಿದ್ದೀರೋ, ಮುಂದಕ್ಕೆ ಹೋಗ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಿಂತಿದ್ದೀರೋ, ಅಲ್ಲಿ ಸ್ವಾಮಿ ಹೇಳ್ತಿದ್ದಾನೆ, ಅಲ್ಲಿಯೇ ನಿಮಗೆ ನಾನೊಂದು ನದಿಯನ್ನು ಹರಿಸುವನು ಎಂಬುದಾಗಿ ಅಲ್ಲಿ ಹೇಳ್ತದೆ. ಅದಕ್ಕೋಸ್ಕರ ಅಲ್ಲಿ ಹೇಳುವಂತ ಮಾತೇನಂತ ಹೇಳಿದ್ರೆ, ಅಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 35:7, ಬೆಂಗಾಡು ಸರೋವರವಾಗುವುದು, ಒಣ ನೆಲದಲ್ಲಿ ಬುಗ್ಗಿಗಳುಕ್ಕುವವು. ಒಣ ನೆಲ ಅಂತ ಹೇಳಿದ್ರೆ ಇವತ್ತು ಯಾವುದೇ ಪರಿಸ್ಥಿತಿ ಅಂದ್ರೆ ನಾನು ಹೇಳ್ತೇನೆ, ನನಗೆ ಮೂವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಎಂತ ಮಾಡಿದ್ರು ಕೂಡ ನನಗೆ ಒಣಗಿದ ಸಂಗತಿಯಾಗಿದೆ. ನಾನು ಏನು ಮಾಡಿದ್ರು ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಬಿಸ್ನೆಸ್ ಮಾಡಿದೆ, ಅಲ್ಲಿ ಸೋತು ಹೋದೆ. ನನ್ನ ಕುಟುಂಬದಲ್ಲಿ ನನಗೆ ಸಮಸ್ಯೆ ಬರ್ತಾನೇ ಇದೆ. ನಾನು ಎಲ್ಲಿ ಹೋದ್ರೂ ಕೂಡ ನನಗೆ ಏನು ಆಗುತ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ಒಣನೆಲದಲ್ಲಿ ಅಂತಿರುವಂತ ಆ ಸಂಗತಿಯಲ್ಲಿ ದೇವರು ಹೇಳುವಂಥದ್ದು, ನಿನಗೆ ಒಣ ನೆಲದಲ್ಲಿ ಬುಗ್ಗೆಗಳನ್ನು ಉಕ್ಕಿಸ್ತೇನೆ ಎಂಬುದಾಗಿ. ಅದು ಅಸಾಧ್ಯವಾದ ಸಂಗತಿಗಳನ್ನು ಸಾಧ್ಯ ಮಾಡುವ ದೇವರು ಇದನ್ನು ಮಾಡುತ್ತಾನೆ. ಪ್ರೀತಿಯ ದೇವ ಜನರೇ, ಒಣ ನೆಲದಲ್ಲಿ ನೀವು ಅನೇಕರು ನೀವು ಅದನ್ನು ನೀವು ಅನುಭವ ಮಾಡಿದ್ದೀರಿ. ಆಗುವುದೇ ಇಲ್ಲ ಎನ್ನುವಂಥ ಸಂಗತಿಗಳು ನಿಮ್ಮ ಜೀವನದಲ್ಲಿ ದೇವರು ಮಾಡಿ ತೋರಿಸಿದ್ದಾನೆ, ಆಗ್ತದೆ ಎಂಬುದಾಗಿ. ಆದರೆ ಈ ವರ್ಷ ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಹೇಳುವಂಥದ್ದು ನಾಲ್ಕನೇದಾಗಿ, ಯಾಕೆ ಇಂತೆಲ್ಲ ಆಶೀರ್ವಾದ ದೇವರು ಕೊಡ್ತಾನೆ? ವಾಟ್ ಈಸ್ ದ ರೀಸನ್? ದೇವರು ನಿಮ್ಮನ್ನು ಹೇಳ್ತಾರೆ, ಜಾಗೃತರಾಗಿರಿ, ನಾನು ನಿಮಗೆ ಅರಣ್ಯದಲ್ಲಿ ಮಾರ್ಗ ತೋರಿಸ್ತೇನೆ, ನಾನು ನಿಮಗೆ ಮರುಭೂಮಿಯಲ್ಲಿ ನೀರನ್ನು ತೋರಿಸ್ತೇನೆ, ಮತ್ತೇನು ಹೇಳ್ತಾರೆ ಅಲ್ಲಿ? ಹೇಳ್ತಾರೆ ಮಾರ್ಗ ಮತ್ತು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. ಯಾಕೆ ಹೊಸ ಕಾರ್ಯಗಳೆಲ್ಲ ಮಾಡುವಂಥದ್ದು? ಅಲ್ಲಿಯೇ ಬರೆದಿದೆ. ನಾಲ್ಕನೇದಾಗಿ, ಆತನ ಸ್ತೋತ್ರಗಳನ್ನು ಪ್ರಚುರಪಡಿಸೋದಕ್ಕೋಸ್ಕರ. ಆತನ ಸ್ತೋತ್ರ ಅಂತ ಹೇಳಿದ್ರೆ ದೇವರ ನಾಮವನ್ನು ಅದು ಪ್ರಚಾರ ಮಾಡಲಿಕ್ಕೋಸ್ಕರ. ಅದಕ್ಕೋಸ್ಕರ ದೇವರು ಈ ರೀತಿಯಾಗಿ ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು ಇಂಥ ಆಶೀರ್ವಾದದಿಂದ ಆತನು ನಡೆಸ್ತಾನೆ. ಅಲ್ಲಲ್ಲಿ ಎಷ್ಟು ಜನ ನೀವು ಸಂತೋಷವಾಗಿದ್ದೀರಿ ದೇವರ ಸ್ತೋತ್ರವನ್ನು ಪ್ರಚುರಪಡಿಸುವುದರಲ್ಲಿ? ಸಂತೋಷವಾಗಿದ್ದೀರಾ? ದೇವರ ಸ್ತೋತ್ರವನ್ನು ಪ್ರಚುರಪಡಿಸೋಕೆ ನೀವು ರೆಡಿಯಾಗಿದ್ದೀರಾ? ಈ ಲೋಕದಲ್ಲಿ ನಾವು ನೋಡುತ್ತೇವೆ, ರಾಜಕೀಯ ನೋಡಬಹುದು ಅಥವಾ ಎಲ್ಲಿ ನೋಡಿದ್ರು ಕೂಡ ಒಬ್ಬೊಬ್ಬರ ಹೆಸರುಗಳನ್ನು ನಾವು ಪ್ರಚುರಪಡಿಸ್ತೇವೆ. ಬೇರೆ ಬೇರೆ ಜನರು ಬೇರೆ ಬೇರೆ ವಿಧಾನಗಳಲ್ಲಿ. ಮುಂಚೆ ನಾನೊಂದು ಪಿಕ್ಚರ್ ನೋಡಿದ್ದೇನೆ, ಕಹೋನಾ ಪ್ಯಾರ್ ಹೇ. ಎಷ್ಟು ಜನಕ್ಕೆ ಗೊತ್ತುಂಟು ಕಹೋನಾ ಪ್ಯಾರ್ ಹೇ? ರಿತಿಕ್ ರೋಷನ್ದು ಪಿಕ್ಚರ್ ಅದು. ನಾನು 4 ಸಲ ನೋಡಿದ್ದೇನೆ. ಆಗ ಯೇಸು ಸ್ವಾಮಿ ನಮ್ದು ಕರೆಕ್ಟ್ ಆಗಿದ್ದು ಗೊತ್ತಿರಲಿಲ್ಲ. ಕಹೋನಾ ಪ್ಯಾರ್ ಹೇ ನಾನೊಂದು 50-100 ಸಾವಿರ ಜನರ ಹತ್ರ ಹೇಳಿದ್ದೀನಿ, ಎಂತ ಪಿಕ್ಚರ್ ಮಾರ್ರೆ, ಈ ಪಿಕ್ಚರ್ ನೀವು ಒಮ್ಮೆ ನೋಡ್ಲೇಬೇಕಂತೇಳಿ. ನೀವು ನೋಡಬೇಡಿ, ಈಗ ನಾನು ಆಗ ಹೇಳಿದ್ದು ಈ ಪಿಕ್ಚರ್ ನೀವು ನೋಡ್ಲೇಬೇಕಂತೇಳಿ. ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಈ ದೇವರ ನಾಮವನ್ನು ಪ್ರಚುರಪಡಿಸುವಂತ ಕಾರ್ಯಗಳಲ್ಲಿ ನಾವು ವಿಫಲರಾಗಿದ್ದೇವಾ? ಪ್ರಶ್ನೆ ಮಾಡಿಕೊಳ್ಳಿ. ನಾನು ಕಹೋನಾ ಪ್ಯಾರೆ ಅಷ್ಟು ಜನರ ಹತ್ರ ಹೇಳಿ ಬಂದಿದ್ದೇನೆ, ನೀವೆಷ್ಟು ಜನರ ಹತ್ರ ಹೇಳಿ ಬಂದಿದ್ದೀರಿ ಈ ಒಂದು ದೇವರು ಮಾಡಿದ ಉಪಕಾರಗಳನ್ನು? ಹಲ್ಲೆಲೂಯಾ. ನಮ್ಮೊಬ್ಬೊಬ್ಬರ ಜೀವನದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾನೆ. ಆತನು ಮಾಡಿದ ಉಪಕಾರಗಳಲ್ಲಿ ಎಲ್ಲವನ್ನೂ ಮರೀರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದ? ಒಂದನ್ನೂ ಮರೆಯಬೇಡ ಎಂಬುದಾಗಿ ಹೇಳ್ತದೆ. ಆತನು ಮಾಡಿದ, ಈಗ ನೀವು ಒಂದು ವೇಳೆ ಕುತ್ಕೊಂಡು ಅರ್ಧ ಗಂಟೆ ನಿಮಗೆ ನಾನು ಟೈಮ್ ಕೊಟ್ರೆ ನಿಮ್ಮ ಹತ್ರ ಎಷ್ಟು ಅದ್ಭುತ ಇದೆ, ನಮ್ಮ ಸ್ವಾಮಿ ಮಾಡಿದ ಅದ್ಭುತ ಎಷ್ಟು ಅದ್ಭುತ ಇದೆ. ಪ್ರತಿಯೊಂದು ಗಳಿಗೆಯಲ್ಲಿ ಪ್ರತಿಯೊಂದು ಸಮಯದಲ್ಲಿ ಕೂಡ ಆತನು ನಿಮ್ಮನ್ನು ಕಾದು ಕಾಪಾಡಿ ನೀವು ಮಾಡಿದಂತ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾ ಆತನು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ಎಷ್ಟು ಅದ್ಭುತ ಮಾಡಿದ್ದಾರೆ. ಆಲೋಚನೆ ಮಾಡಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ.
ಅದಕ್ಕೆ ಇಲ್ಲಿ ಹೇಳುವಂಥದ್ದು ನನ್ನ ಸ್ತೋತ್ರವನ್ನು ಪ್ರಚುರಪಡಿಸಲಿ ಎಂದು. ಇದೆಲ್ಲ ಆಶೀರ್ವಾದಗಳು ಬರುವುದು ಯಾಕೆ ಅಂತ ಹೇಳಿದ್ರೆ ಆತನ ಸ್ತೋತ್ರಗಳನ್ನು ನಾವು ಪ್ರಚಾರ ಮಾಡಲಿಕ್ಕೋಸ್ಕರ. ಅದಕ್ಕೆ ಸ್ವಾಮಿ ಹೇಳಿದಂತ ಕೊನೆಯ ಮಾತು, ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಅವನ ಕೊನೆ ಉಸಿರು ಅಥವಾ ಕೊನೆಯದಾಗಿ ಹೇಳುವಂತ ಒಂದು ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಈ ವ್ಯಕ್ತಿ ಯಾರಾದರೂ ಈ ಲೋಕ ಬಿಟ್ಟು ಹೋಗುವಾಗ ಅವನು ಕೊನೆಯದಾಗಿ ಒಂದು ಮಾತು ಹೇಳಿದ್ರೆ ಎಲ್ಲರೂ ನೆನಪಲ್ಲಿ ಇಟ್ಟುಕೊಳ್ತಾರೆ, ಅವ್ರು ಕೊನೆಯದಾಗಿ ಹೇಳಿದ್ದಾರೆ ಎಂಬುದಾಗಿ. ನಮ್ಮ ಸ್ವಾಮಿ ಕೊನೆಯದಾಗಿ ಹೇಳಿದಂತ ಒಂದು ಮಾತು ಏನು ಹೇಳಿದ್ದಾರೆ? ಕೊನೆಯದಾಗಿ ಹೇಳುವಾಗ, ಹೋಗಿರಿ ಎಲ್ಲಾ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ, ಪ್ರಚುರಪಡಿಸಿರಿ. ನಾವು ಮಾಡ್ತಿದ್ದೇವಾ? ಮಾಡಿದ್ರೆ ದೇವರಿಗೆ ಸ್ತೋತ್ರ. ಎಷ್ಟು ಜನಕ್ಕೆ ನನ್ನ ಫ್ರೆಂಡ್ಸ್ಗಳಿಗೆ ನಾವು ಹೇಳ್ತಿದ್ದೇವೆ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಪ್ರಿಯರೇ. ಒಂದು ವೇಳೆ ನಾವು ಮಾಡದೇ ಇದ್ರೂ ಕೂಡ ಆತನು ನಮ್ಮ ಜೊತೆ ಇದ್ದುಕೊಂಡು ನಡೆಸಿದ್ದಾನೆ, ನಮ್ಮನ್ನು ಕ್ಷಮಿಸಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ, ನಮ್ಮ ಕೈಗಳನ್ನು ಹಿಡಿದಿದ್ದಾನೆ. ಎಂತ ಒಳ್ಳೆಯ ದೇವರು. ನನಗೆ ಸಮಯ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಎಷ್ಟಾಯ್ತು ಗಂಟೆ? ಎಷ್ಟು ಗಂಟೆ ಬಿಡ್ಲಿಕ್ಕೆ ಹೇಳಿದ್ದು ಬ್ರದರ್ ಫಾಸ್ಟರ್? ಹಲ್ಲೆಲೂಯ. ನನ್ನ ಮುಗಿತಾ ಬಂತು, ನಾನು ಮುಗಿಸ್ತೇನೆ. 11:15 ಅಲ್ಲ, ಮುಗಿಸ್ಬೇಕಲ್ಲ. ಎಷ್ಟಾಯ್ತು? 10:30 ಆದಷ್ಟೇ. ಓ ಪ್ರೈಸ್ ಗಾಡ್, ಹಲ್ಲೆಲೂಯ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾರೆ, ನನಗೆ ಸಮಯ ಕೂಡ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಯಾಕೆ ಗೊತ್ತಾ? ಯಾಕೆ ಹೇಳಿದ್ರೆ ನಾವು ಪ್ರತಿಯೊಬ್ಬರು ಕೂಡ ಆತನ ಯೋಗ್ಯ ಮಕ್ಕಳಾಗಿ, ಆತನು ಏನನ್ನು ಹೇಳುತ್ತಾನೆ ಅದನ್ನೇ ನಾವು ಮಾಡುವಂತ ಮಕ್ಕಳಾಗಬೇಕೆಂದು ಆತನು ಯಾವಾಗಲೂ ಬಯಸ್ತಾನೆ. ಹಾಗಾಗಿ ನಾವು ಮಾಡಬೇಕಾದ ಏನಂತ ಹೇಳಿದ್ರೆ, ನಾವು ನಾಲ್ಕನಾಗಿ ಆತನ ಸ್ತೋತ್ರಗಳು ನಾವು ಪ್ರಸಾರ ಮಾಡಲಿಕ್ಕೋಸ್ಕರ, ಆತನ ನಾಮವನ್ನು ಪ್ರಚುರ ಮಾಡಲಿಕ್ಕೋಸ್ಕರ. ನೀವು ಒಂದು ನೋಡಿರಂತೆ, ನೀವು ನೋಡಿ, ಈ ರೀತಿಯಾಗಿ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ನನ್ನ ಜೀವನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾದ ಕಾರ್ಯಗಳನ್ನು ಮಾಡಿದ್ದಾರೆ. ನೀವು ರಿಲಿಜಿಯಸ್ ಕಾನ್ಷಿಯಸ್ ಅಲ್ಲಿ ಇರಬೇಡಿ. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಯಾವುದೇ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಥಿಂಕಿಂಗ್ ಇರಬೇಕು, ನಾವು ರಿಲಿಜಿಯಸ್ ಮೈಂಡ್ ಅಲ್ಲಿ ನಾವು ಇರಬಾರ್ದು. ಅನೇಕರು ನಮಗೆ ಎಲ್ಲಿ ನಾವು ತಪ್ತೇವೆ ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಅಲ್ಲಿ ನಾನು ಕ್ರಿಶ್ಚಿಯನ್. ದೃಢೀಕರಣದಲ್ಲಿ ಒಂದು ಮಾತು ಬಹಳ ಸೂಪರ್ ಆಗಿದೆ, ಅದು ನಾನು ಯಾವಾಗಲೂ ಎಲ್ಲ ಕಡೆ ಹೇಳ್ತೇನೆ. ಏನ್ ಗೊತ್ತಾ? ಒಂದೇ ಒಂದು ಮಾತು. ಎಷ್ಟು ಜನ ಗೊತ್ತಿದೆ? ನೀನು ಕ್ರೈಸ್ತನಾಗುವುದು ಯಾವುದರಿಂದ ಗೊತ್ತಾ? ಯಾರಿಗಾದ್ರೂ? ಯಾವುದರಿಂದ? ಕ್ರೈಸ್ತ ತಂದೆ ತಾಯಿಗಳಿಂದ ಹುಟ್ಟಿದ್ರಿಂದಲ್ಲ. ಆದ್ರೆ ಗೌರ್ಮೆಂಟ್ ಹೇಳುದು ನೀನು ಕ್ರೈಸ್ತನಾಗುವುದು ಕ್ರೈಸ್ತ ತಂದೆ ತಾಯಿ ಹುಟ್ಟಿದ್ರೆ ಮಾತ್ರ. ಕ್ರೈಸ್ತ ತಂದೆ ತಾಯಿಗಳಿಂದ ಹುಟ್ಟಿದ್ರಿಂದಲ್ಲ, ಕ್ರೈಸ್ತ ಸಂಸರ್ಗದಲ್ಲಿ ಬೆಳೆಯುವುದರಿಂದಲ್ಲ. ಮತ್ತೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವಾಗ ನೀನು ಕ್ರೈಸ್ತನವನಾಗಿದ್ದಿ. ಹಲ್ಲೆಲೂಯಾ. ಹಾಗಾದ್ರೆ ಇದು ವೈಯಕ್ತಿಕವಾದ ಒಂದು ವೈಯಕ್ತಿಕವಾಗಿರುವಂಥದ್ದು. ನೀವು ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಎಲ್ಲ ಕಡೆಯಿಂದ ಹೆಕ್ಕಿ ತೆಗೀರಿ. ಹಲ್ಲೆಲೂಯಾ. ಒಳ್ಳೆಯದನ್ನು ತೆಗೀರಿ. ಹಾಗಾಗಿ ಯಾವತ್ತೂ ಕೂಡ ನಾವು ರಿಲಿಜಿಯಸ್ ಕಾನ್ಷಿಯಸ್ ಇರದೆ ನಾವೆಲ್ಲರಿಗೂ ಕೂಡ ನಾವು ಮಾತಾಡುವ, ಸ್ವಾಮಿ ನನ್ನ ಜೀವನದಲ್ಲಿ ಇಂಥ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ನಾನು ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆಗ ನಾನು ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಹೋಗ್ತಿದ್ದೆ. ಪ್ರೋಗ್ರಾಮ್ಗೆ ಹೋಗುವಾಗ ನಾನಲ್ಲಿ ಹೇಳ್ತಿದ್ದೆ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಏನು ಹೇಳ್ತದೆ ಅಂತ ಹೇಳಿದ್ರೆ, ಬಡವರಿಗೆ ಸಹಾಯ ಮಾಡುವಂಥದ್ದು ದೇವರಿಗೆ ಸಾಲ ಕೊಟ್ಟಂತೆ. ಇದು ನಮ್ಮ ದೇವರ ವಾಕ್ಯದಲ್ಲಿ ಹೇಳ್ತದೆ. ನಾನನ್ನು ಹೇಳುವಾಗ ಅನೇಕರಿಗೆ ಬಹಳ ಸಂತೋಷವಾಗ್ತಿದ್ರು. ಇಲ್ಲಿ ಒಬ್ರು ನನ್ನ ಬಿಲ್ಡರ್ ಇದ್ದಾರೆ ಕಟ್ಪಾಡಿಯಲ್ಲಿ. ಅವರು ಆ ವಾಕ್ಯವನ್ನು ತೆಕ್ಕೊಂಡು ಅವರು ಹೋದಲ್ಲೆಲ್ಲ ಅದನ್ನು ಹೇಳಲಿಕ್ಕೆ, ಬೈಬಲ್ನಲ್ಲಿ ಒಂದು ಇದಿದೆ, ಬಡವರಿಗೆ ನಾವು ದಾನ ಮಾಡಿದ್ರೆ ಅದು ದೇವರಿಗೆ ಸಾಲ ಕೊಟ್ಟಂತೆ, ಆ ಸಾಲ ದೇವರು ಯಾವತ್ತೂ ಇಟ್ಟುಕೊಳ್ಳುವುದಿಲ್ಲ ಅಂತೇಳಿ ಅವರು ಸ್ಪೀಚಲ್ಲಿ ಎಲ್ಲ ಕಡೆಯಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು.
ನೀವು ಯಾವಾಗ ದೇವರ ವಾಕ್ಯವನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡುತ್ತೀರೋ ಅವರೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಯಾವತ್ತೂ ಕೂಡ ನಮಗೆ ಆ ರಿಲೀಜಿಯಸ್ ಮೈಂಡ್ ಇರಬಾರ್ದು. ಇದನ್ನು ಅಂಗಿಯನ್ನು ತೆಗಿಬೇಕು. ಯಾವ ಅಂಗಿ? ಧರ್ಮದ ಅಂಗಿ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಸತ್ಯ, ಅದು ಗೊತ್ತಿರಬೇಕು. ಧರ್ಮ ಅಂದ್ರೆ ಏನು? ಯಾವ ಧರ್ಮದವರು? ಧರ್ಮ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಸತ್ಯ. ನೀವು ಧರ್ಮದಲ್ಲಿ ನಡೆಯಿರಿ ಎಂಬುದಾಗಿ ಹೇಳ್ತಾರೆ. ಧರ್ಮ ಅಂದ್ರೆ ಏನು? ಸತ್ಯದಲ್ಲಿ ನಡೆಯಿರಿ, ಪ್ರೀತಿಯಲ್ಲಿ ನಡೆಯಿರಿ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನಾವು ಕ್ರೈಸ್ತ ಧರ್ಮ, ಆ ಧರ್ಮ, ಈ ಧರ್ಮ ಅಲ್ಲ, ನಾವು ಯೇಸು ಸ್ವಾಮಿಯ ಧರ್ಮವನ್ನು, ಅಂದ್ರೆ ಯೇಸು ಸ್ವಾಮಿ ನಮಗೆ ಏನು ಹೇಳುತ್ತಾನೋ ಅದನ್ನೇ ನಾವು ಮಾಡಿಕೊಂಡು ಹೋಗಬೇಕು ಅಂತೇಳಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದು. ಧರ್ಮದಲ್ಲಿ ಧರ್ಮ ಸ್ಥಾಪನಕನು ದೇವರಲ್ಲ. ಹಲ್ಲೆಲೂಯಾ. ಸೊ ಅಲ್ಲಿ ಹೇಳುವಂಥದ್ದು, ದೇವರ ವಾಕ್ಯ ಹೇಳುವಂಥದ್ದು, ಮತ್ತೆ ನಮಗೆ ಹೇಳುವಂಥದ್ದು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ದೇವರ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳುವಂತ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನಾವು ಹೇಳ್ತೇವೆ ಅವು ಎನ್ನ, ಇದು ನನ್ನದು, ಅದು ಮನೆ ನನ್ನದು, ಅದು ಜಾಗ ನನ್ನದು. ಅದು ದೇವರ ವಾಕ್ಯ ನಿಮ್ಗೆ ಏನು ಹೇಳುವಂಥದ್ದು, ನನಗೇನು ಹೇಳುವಂಥದ್ದು? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಆದರೆ ಅದು ಯಾರ್ದು ಸೊತ್ತಪ್ಪ? ಮೈಂಡಲ್ಲಿ ಕಾನ್ಷಿಯಸ್ ಇರಬೇಕು ನಮ್ಗೆ ಯಾವಾಗಲೂ ಕೂಡ. ದೇವರ ವಾಕ್ಯ ನಾನೇ ಹೇಳುವುದಲ್ಲ, ನೀವು ನನಗಿನ್ನು ಬೈಬೇಡಿ. ದೇವರ ವಾಕ್ಯ ಹೇಳು, ನೀವು ನಿಮ್ಮ ಸ್ವಂತ ಸತ್ತಲ್ಲ, ನೀವು ಆಲ್ರೆಡಿ ಕ್ರಯಕ್ಕೆ. ಅದಕ್ಕೋಸ್ಕರ ಆದ ಕಾರಣ ನೀವು ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ, ಪ್ರಚುರಪಡಿಸಿರಿ. ನಿಮ್ಮ ಮೂಲಕ ದೇವರ ಆ ಒಂದು ವಾಕ್ಯವನ್ನು ನಿಮ್ಮ ಮೂಲಕ, ನಿಮ್ಮ ನಡತೆಯ ಮೂಲಕ, ನಿಮ್ಮ ಮಾತುಗಳ ಮೂಲಕ, ನಿಮ್ಮ ನೋಟದ ಮೂಲಕ, ನಿಮ್ಮ ಥಿಂಕಿಂಗ್ ಮೂಲಕ ಪ್ರಚುರಪಡಿಸಿರಿ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. ಎಂತ ಒಳ್ಳೆಯ ದೇವರು ನೋಡ್ರಿ. ಅಲ್ಲಿ ಹೇಳ್ತಾರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಂದ್ರೆ ಹೇಗೆ ಪ್ರಕಾಶಪಡಿಸುವಂಥದ್ದು? ದೇವರ ಪ್ರಭಾವ ಅಂತ ಹೇಳಿದ್ರೆ ದೇವರ ಗುಣಗಳನ್ನು ಪ್ರಕಾಶಪಡಿಸುವಂಥದ್ದು ಅಥವಾ ಪ್ರಚುರಪಡಿಸುವಂಥದ್ದು. ನನ್ನ ಮೂಲಕ, ನಿಮ್ಮ ಮೂಲಕ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು. ಹಲ್ಲೆಲೂಯಾ. ಹಾಗಾಗಿ ನಾನು ನೆನೆಸ್ತೇನೆ, ಇದಕ್ಕಿಂತ ದೊಡ್ಡ ಪ್ರಸಂಗ ಮತ್ತೊಂದಿಲ್ಲ. ಅಂದ್ರೆ ಇದಕ್ಕಿಂತ ದೊಡ್ಡ ಮುಖ್ಯವಾದ ಉಪದೇಶ ಬೇರೊಂದಿರ್ಲಿಕ್ಕಿಲ್ಲ. ಏನು? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ. ಇದಕ್ಕಿಂತ ದೊಡ್ಡ ಪ್ರಸಂಗ ಬೇರೆ ಯಾವುದಕ್ಕೆ ಇರಲಿಕ್ಕಿಲ್ಲ. ಈ ಕಾನ್ಷಿಯಸ್ ಯಾವಾಗಲೂ ನಮ್ಮಲ್ಲಿರಬೇಕು. ನನಗೆ ಕೆಲವರು ಗುರುತಿಸುವಾಗ, ಕೆಲವು ಕಡೆಯಲ್ಲಿ ಬ್ರದರ್ ಪ್ರಶಾಂತ್ ಜತ್ತನ್ ಅವರು ಬಂದಿದ್ದಾರೆ, ಬಿಗ್ ಜೆ ಟಿವಿಯ ಓನರ್ ಬಂದಿದ್ದಾರೆ ಅಂತೇಳಿ. ನಾನಾಗ ಹೇಳ್ತೇನೆ, ದೇವರೇ, ಇದು ನಾನು ಓನರ್ ಅಲ್ಲ ಸ್ವಾಮಿ, ಇದು ನೀವು ಓನರ್. ಇವರು ನನಗೆ ಸುಮ್ಮನೆ ಹೇಳ್ತಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ನಾನೇ ಕ್ರಯಕ್ಕೆ ತೆಕ್ಕೊಳ್ಳುವ, ಇನ್ನು ಓನರ ಯಾವಾಗ ಆಗೋದು? ಹಲ್ಲೆಲೂಯಾ. ಸೊ ಹಾಗಾಗಿ ಆ ಕಾನ್ಷಿಯಸ್ ಯಾವಾಗಲೂ ನಮ್ಮಲ್ಲಿರ್ಬೇಕು. ನಮ್ಮನ್ನದು ನೋಡಲಿಕ್ಕೆ ಕೆಲವೊಂದು ಟ್ರಸ್ಟೀಸ್ ಆಗಿ ನಮ್ಮನ್ನು ಇಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಜೀಸಸ್ ಫಾರ್ ಆಲ್ ಮಿನಿಸ್ಟ್ರೀಸ್ ಯಾರ್ದಿದು? ಯಾರ್ದು? ಅಲ್ಲಿ ಮುಖ್ಯಸ್ಥರನ್ನಾಗಿ ದೇವರು ಅಲ್ಲಿ ಇಟ್ಟಿದ್ದಾರೆ ಅವರನ್ನು. ಹಲ್ಲೆಲೂಯಾ. ದೇವರದ್ದು. ಈ ಸಭೆ ಯಾರ್ದು? ದೇವರದ್ದು. ಬಿಗ್ ಜೆ ಯಾರ್ದು? ದೇವರದ್ದು. ನಾವೆಲ್ಲರೂ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹಲ್ಲೆಲೂಯಾ. ಇಲ್ಲಿ ಕೂಡ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಅಹಂ ಇರಬಾರದು. ಅದಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 1ನೇ ವಚನದಲ್ಲಿ, ಏಳು ಪ್ರಕಾಶಿಸು. ಇನ್ನು ಕೂತ್ಕೊಂಡಿದ್ದೀರಾ? ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯಾಕೆ ಅಂತ ಹೇಳಿದ್ರೆ,
ನಿನ್ನ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಲಿಕ್ಕೋಸ್ಕರ ನಿನಗೆ ಬೆಳಕು ಬಂತು. ಏಳು, ಪ್ರಕಾಶಿಸು. ಪ್ರತಿಯೊಬ್ಬ ದೇವ ಮಕ್ಕಳೇ ಹೇಳ್ರಿ, ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಕೈ ಹಿಡಿದು ಆತನು ಎಬ್ಬಿಸ್ತಾನೆ. ಅಲ್ಲಿ ದೇವರ ವಾಕ್ಯ, ಏಳು, ಪ್ರಕಾಶ, ದಿನಕ್ಕೆ ಬೆಳಗ್ಗೆ ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಆಲ್ರೆಡಿ ಉದಯಿಸಿದೆ. ಹಲ್ಲೆಲೂಯಾ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿ, ನಾನು ಆಗಲೇ ಹೇಳಿದ್ದೇನೆ, ಪ್ರಾರಂಭ ಮಾಡುವಾಗಲೇ ಹೇಳಿದ್ದೇನೆ, ಈ ವರ್ಷದಲ್ಲಿ ಅನೇಕ ಕತ್ತಲುಗಳು ಭೂಮಿಯನ್ನು ಆವರಿಸ್ತದೆ. ಅನೇಕ ಭೂಕಂಪಗಳು ಒಂದು ವೇಳೆ ಆಗಬಹುದು, ಅನೇಕ ವೈರಸ್ಗಳು ಬರಬಹುದು ನಿಮಗೆ ಹೆದರಿಸ್ಲಿಕ್ಕೋಸ್ಕರ. ಆದರೆ ನೀವು ಹೆದರಬೇಡ್ರಿ. ನಿಮ್ಮ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ವೈರಸ್ ಅಂತ ಹೇಳುವಾಗ ಇಲ್ಲಿ ನಮ್ಮ ಮೆಡಿಕಲ್ ಫೀಲ್ಡ್ನವರು ನಮ್ಮ ಸಿಸ್ಟರ್ ಇದ್ದಾರೆ. ಅನೇಕರು ಹೇಳ್ತಾರೆ ಇದು ವೈರಸ್ಸೇ ಅಲ್ಲ, ಇದು ಬ್ಯಾಕ್ಟೀರಿಯಾ ಅಂತೇಳಿ. ಯಾವುದು ಕೊರೋನಾ? ಅನೇಕರೀಗ ಬೇರೆ ಬೇರೆ ದೇಶದ ರಿಪೋರ್ಟ್ ಬರ್ತಾ ಉಂಟು, ಇದು ವೈರಸ್ ಅಲ್ಲ, ಇದು ಬ್ಯಾಕ್ಟೀರಿಯಾ. ಕೆಲವರು ಹೇಳ್ತಾರೆ ಇದು ಬ್ಯಾಕ್ಟೀರಿಯಾ ಅಲ್ಲ, ಇದು ಒಂದು ವೈರಸ್. ಕೆಲವರು ಹೇಳ್ತಾರೆ ವ್ಯಾಕ್ಸಿನ್ ಬಂದಿದೆ, ಅದು ತೆಕ್ಕೊಳ್ಳಿ ಅಂತೇಳಿ. ಇನ್ನೊಬ್ಬರು ಹೇಳ್ತಾರೆ ವ್ಯಾಕ್ಸಿನ್ ತೆಕ್ಕೊಳ್ಬೇಡಿ, ಅದು ಸರಿ ಇಲ್ಲ ಅಂತೇಳಿ. ಯಾವುದನ್ನು ನಂಬುದು? ಇವತ್ತು ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಒಬ್ಬರು ಹೇಳ್ತಿದ್ದಾರೆ ಇದು BJPದು ವ್ಯಾಕ್ಸಿನ್, ಹಾಗಾಗಿ ಇದು ತೆಕ್ಕೊಳ್ಬೇಡಿ ಅಂತೇಳಿ. ನನಗೆ ಗೊತ್ತಿಲ್ಲ. ಲೋಕ ನಮಗೆ ಬೇರೆ ಬೇರೆ ಸುದ್ದಿಗಳು ಕೊಡ್ತದೆ, ಬೇರೆ ಬೇರೆ ಸಂಗತಿ. ನಾನು ಯಾವಾಗಲೂ ನಿಮಗೆ ಗೊತ್ತಿರ್ಬೋದು, ನಾನು ಇನ್ನೊಂದ್ಸಲ ಹೇಳುವುದಿಲ್ಲ, ಕಪ್ಪೆಯ ಕಥೆ ನಾನು ಹೇಳುವುದಿಲ್ಲ. ಕಪ್ಪೆಯ ಕಥೆ ನನ್ನ 2 ಸಲ ಹೇಳಿ ಆಗಿದೆ ಇಲ್ಲಿ. ಸೊ ಹೊರಗಿನ ಸ್ವರಗಳು ನಾವು ಹೆಚ್ಚು ಕೇಳಿ 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 ಏನಾಗಿದೆ ಅಂತ ಹೇಳಿದ್ರೆ, ಕಿವಿಯೆಲ್ಲ ಆ ಕಡೆನೇ ಹೋಗಿದೆ. ದೇವರ ವಾಕ್ಯ ಹೇಳ್ತದೆ, ಏಳು, ನಿನಗೆ ಪ್ರಕಾಶ ಬಂತು, ನಿನ್ನ ಮೇಲೆ ದೇವರು ಉದಯಿಸಿದ್ದಾನೆ ಎಂಬ ದೇವರ ವಾಕ್ಯ ಹೇಳುವಾಗ ನಾವೇನು ಮಾಡ್ತಿದ್ವಿ, ಇದು ಕೊರೋನಾ ಅಲ್ಲ, ಇದು ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಲ್, ಇದು ಅಯ್ಯೋ. ಫಸ್ಟ್ ಹೇಗಿತ್ತಂದರೆ ಲಾಕ್ಡೌನಲ್ಲಿ ಒಬ್ಬರನ್ನು ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಇಲ್ಲ ಬ್ರದರ್ ನಮಸ್ಕಾರ, ಶೇಕ್ ಹ್ಯಾಂಡ್ ಮಾಡಲಿಕ್ಕಿಲ್ಲ. ಈಗ ಶೇಕ್ ಹ್ಯಾಂಡ್ ಅಲ್ಲ, ಮೊನ್ನೆ ನಾನು ನೋಡ್ತಿದ್ದೇನೆ ಒಬ್ಬೊಬ್ಬರು ಅರಂಟ್ತಾ ಇದ್ರು ಅಲ್ವಾ? ಅಂದರೆ ನಮಗೆ ಹೆದರಿಕೆ ಹೋಗಿದೆ. ಯಾವಾಗ ತಲೆಯಲ್ಲಿ ಹೆದರಿಕೆ ಇರ್ತದೋ ಅಲ್ಲಿ ಹೋಯ್ತು. ಭಯದಾತ್ಮನು ನಮ್ಮಲ್ಲಿ ಆತನು ಅದು ಕಾರ್ಯ ಮಾಡ್ತದೆ. ಇಲ್ಲಿ ದೇವರು ಹೇಳುವಂತ ನಮಗೆ ಏನಂತ ಹೇಳಿದ್ರೆ, ನಿನ್ನ ಮೇಲೆ ಏನಂತೆ ಬೆಳಕು ಬಂದಿದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಇದು ಎಕ್ಸ್ರೇ ಅಂತಲ್ಲ, ಅದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ತೇಜಸ್ಸು. ಅದು ನಿನ್ನ ಮೇಲೆ ಉದಯಿಸಿದೆ. ಕತ್ತಲು ಭೂಮಿಯನ್ನು ಆವರಿಸಿದೆ. ನೆನಪಿಟ್ಟುಕೊಳ್ಳಿ ಈ ಸಂದೇಶವನ್ನು. ಈ ವರ್ಷ ಕತ್ತಲು ಒಂದು ವೇಳೆ ಭೂಮಿಯಲ್ಲಿ ಆವರಿಸ್ತದೆ, ಅದರ್ಥ ಅನೇಕ ಕೆಟ್ಟ ಸುದ್ದಿಗಳಾಗ್ಬೋದು. ನೀವು ಕೇಳಬೇಡಿ. ದೇವರ ವಾಕ್ಯ ನಿಮಗೆ ಹೇಳುವಂಥದ್ದು, ನಾನು ನಿಮಗೆ ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡುತ್ತೇನೆ, ಮರುಭೂಮಿಯಲ್ಲಿ ನಾನು ನಿನಗೆ ನೀರನ್ನು ಕೊಡ್ತೇನೆ, ನಾನು ನಿನಗೆ ದಾರಿಯನ್ನು ತೋರಿಸ್ತೇನೆ. ಇದೆಲ್ಲ ದೇವರ ವಾಕ್ಯ ನಮಗೆ ಹೇಳ್ತದೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಇದನ್ನು ಮರಿಬೇಡ್ರಿ. ನಾನು ಹೇಳ್ತೇನೆ. ಸೊ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು, ಏಳು, ಪ್ರಕಾಶ, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನೀವು ಹೆದರಬೇಡ್ರಿ. ಈ ವರ್ಷದಲ್ಲಿ ಏನೆಲ್ಲ ಆದರೂ ಕೂಡ ನೀವು ಹೆದರಬೇಡ್ರಿ. ನಿಮ್ಮ ಮೇಲಾದರೂ ಯೆಹೋವನದು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವರು. ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಅರಸರು ಅಂತ ಹೇಳಿದ್ರೆ ನಿಮ್ಮ ಊರಿನಲ್ಲಿ ಅನೇಕ ಜನರು ಕೂಡ ನಿಮ್ಮಲ್ಲಿಗೆ ಬರ್ತಾರೆ. ಏನು ಗುಟ್ಟು? ಆಗ ನೀವು ಹೇಳಬೇಕು, ನಮ್ಮ ಸ್ವಾಮಿಯೇ ಗುಟ್ಟು, ನಮ್ಮ ಕರ್ತನೇ ನನ್ನ ಜೊತೆಯಲ್ಲಿದ್ದಾನೆ ಅಲ್ವಾ? ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಆತನ ನಾಮವನ್ನು ನಮ್ಮ ದೇಹದ ಮೂಲಕ, ನಮ್ಮ ಮಾತಿನ ಮೂಲಕ, ನಮ್ಮ ಕಣ್ಣಿನ ಮೂಲಕ, ನಮ್ಮ ಥಿಂಕಿಂಗ್ ಮೂಲಕ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಮೂಲಕ
ಕರ್ತನ ಆ ಒಂದು ಪ್ರಕಾಶವನ್ನು ನಮ್ಮ ದೇಹದ ಮೂಲಕ ನಾವು ಪ್ರಚುರಪಡಿಸಬೇಕು. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ದೇವರು ನಿಮಗೆ ಅನೇಕ ಕಡೆಗಳಲ್ಲಿ ದೇವರು ನಿಮಗೆ ಒಂದು ವೇಳೆ ನಿಮ್ಮಲ್ಲಿ ಇರುವಂಥದ್ದನ್ನು ಕೊಡಲಿಕ್ಕೋಸ್ಕರ ಪ್ರೇರೇಪಣೆ ಮಾಡ್ಬೋದು. ಅದನ್ನು ಕೂಡ ನೀವು ಮಾಡಬೇಕು ಈ ವರ್ಷದಲ್ಲಿ. ಯಾಕೆ ಗೊತ್ತಾ, ಇಲ್ಲಿ ಹೇಳ್ತದೆ 5ನೇ ವಚನ ಐದನೇ ಸಂಗತಿ ಹೇಳ್ತದೆ. ಯಾಕೆ ಇದನ್ನೆಲ್ಲ ಮಾಡ್ತೇನೆ ಅಂದರೆ, ನಾನು ಸೃಷ್ಟಿಸಿಕೊಂಡ ಆಪ್ತರ ಜಲಪಾನಕ್ಕಾಗಿ. ಆಪ್ತರ ನಿಮಗೆ ಊಟ ಮಾಡಲಿಕ್ಕೆ, ಉಣ್ಲಿಕ್ಕೆ, ಕುಡಿಲಿಕ್ಕೆ, ಇದಕ್ಕೋಸ್ಕರ ದೇವರು ಇಂಥ ಆಶೀರ್ವಾದವನ್ನು ಮಾಡ್ತಾನೆ. ನಂಬರ್ 1 ಆಶೀರ್ವಾದ ಯಾಕೆ ಅಂತ ಹೇಳಿದರೆ, ದೇವರ ವಾಕ್ಯವನ್ನು ಪ್ರಚುರಪಡಿಸಲಿಕ್ಕೋಸ್ಕರ. ನಂಬರ್ 2 ಆಶೀರ್ವಾದ ಏನಂತ ಹೇಳಿದರೆ, ನಿಮಗೆ ಎಲ್ಲ ದಿನನಿತ್ಯದ ಅಗತ್ಯತೆಗಳನ್ನು ಪೂರೈಸಲಿಕ್ಕೋಸ್ಕರ. ಇದಕ್ಕೋಸ್ಕರ ದೇವರು ಇದನ್ನು ಮಾಡ್ತಾನೆ. ಇದು ಆಶೀರ್ವಾದ ಇವತ್ತು ಬಂದದ್ದ? ಆದಿಯಲ್ಲಿಯೇ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ? ಕರ್ಲೋ ದುನಿಯಾ ಮುಟ್ಟಿ ಮೇ. ಯಾರ್ದಿದು? ಅಂಬಾನಿದಲ್ಲ, ರಿಲಯನ್ಸ್ದಲ್ಲ. ದೇವರು ಆದಿಕಾಂಡದಲ್ಲಿ ನಮಗೆ ಹೇಳಿದಂಥ ಮಾತು ಕರ್ಲೋ ದುನಿಯಾ ಮುಟ್ಟಿ ಮೇ, 1ನೇ ಅಧ್ಯಾಯ 28ನೇ ವಚನ. ಆದಿಕಾಂಡದಲ್ಲಿ ಹೇಳ್ತದೆ, ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳ್ರಿ. ಕರ್ಲೋ ದುನಿಯಾ ಮುಟ್ಟಿಮೆ. ಎಷ್ಟು ಜನಕ್ಕೆ ನಾವು ಅದನ್ನು ಕರ್ಲೋ ದುನಿಯಾ ಅವರು ಅಲ್ಲಿ ಫೈಲ್ ಆದರು. ಯಾವ ಸ್ವರ ಕೇಳಿ ಫೈಲ್ ಆದರು? ಹೊರಗಿನ ಸ್ವರ ಕೇಳಿ, ಸೈತಾನ್ನ ಸ್ವರ ಕೇಳಿ ಫೈಲ್ ಆದರು. ಇವತ್ತು ಅದೇ ವಾಕ್ಯ ನಮಗೆ ಹೇಳಲ್ಪಡ್ತದೆ. ಸ್ವಾಮಿಯ ಮೂಲಕ ನಮಗೆ ಪುನಃ ದೇವರು ಹೇಳ್ತಾನೆ, ನೀನು ಕರ್ಲೋ ದುನಿಯಾ ಮುಟ್ಟಿಮೆ. ಆದರೆ ನಿನ್ನ ವಿಷಯದಲ್ಲಿ ಜಾಗೃತನಾಗಿರು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಈ ವರ್ಷದಲ್ಲಿ ಒಬ್ಬೊಬ್ಬರು ನೀವು ನೋಡಿಬೇಕಿದ್ರೆ ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ಈ ವರ್ಷದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವಾದಕ್ಕೆ ನಡೆಸ್ತಾನೆ. ಯಾರಿಗೆ ಸಾಧ್ಯ? ನಂಬಿದವರಿಗೆ ಮಾತ್ರ ಸಾಧ್ಯ. ಎಷ್ಟು ಜನ ಈ ವಾಕ್ಯವನ್ನು ನಂಬುತ್ತಿರೋ ಅವರಿಗೆಲ್ಲರಿಗೂ ಕೂಡ ಇದು ಸಾಧ್ಯ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ನನ್ನ ಮಕ್ಕಳೇ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ನಾನು ಕೈ ಬಿಡುವುದಿಲ್ಲ, ನಾನು ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರ್ರಿ. ಯೆಹೋಶುವನಿಗೆ ದೇವರು ಹೇಳುವಂಥ ಮಾತು, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಇವತ್ತು ನಿಮ್ಮ ಯಾವುದೇ ಸಂಗತಿ ಆಗಿರ್ಬೋದು, ನೀವು ಧೈರ್ಯದಿಂದಿರ್ರಿ, ಸ್ಥಿರಚಿತ್ತರಾಗಿರ್ರಿ. ಆತ ನಿಮಗೆ ಹೇಳುವಂಥ ಮಾತು, ನಾನೇ ನಿಮ್ಮ ಜೊತೆ ಇದ್ದೇನೆ, ನಾನೇ ನಿಮಗೆ ಮಾರ್ಗವನ್ನು ತೋರ್ಪಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಹೇಳುವಂಥ ಮಾತು ಯೆಹೋಶುವನ ಓದ್ರಿ, ಬೇಕಿದ್ರೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನ ಓದ್ರಿ. ಎಲ್ಲರೂ ಗಟ್ಟಿಯಾಗಿ ಓದ್ರಿ. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಓದ್ತೀರಾ? ಓದ್ರಿ. ಯೆಹೋಶುವ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹಲ್ಲೆಲೂಯಾ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನಾನೇ ನಿನ್ನೊಂದಿಗಿದ್ದೇನೆ. ಎಂಥ ಸ್ವಾಮಿ! ಈ ಒಂದು ಹೊಸ ವರ್ಷದ ಮೊದಲನೇ ಭಾನುವಾರದ ದೇವರನ್ನು ಆರಾಧನೆ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಆತನು ನಮಗೆ ಆಧಾರವಾಗಿದ್ದಾನೆ. ಆತನು ಈ ವರ್ಷ ನಮ್ಮನ್ನು ನಡೆಸ್ತಾನೆ. ನಮ್ಮ ಹಣ ಅಲ್ಲ, ನಮ್ಮ ಪೊಸಿಷನ್ ಅಲ್ಲ, ನಮ್ಮ ಸಾಮರ್ಥ್ಯವಲ್ಲ, ದೇವರೇ ನಮ್ಮನ್ನು ನಡೆಸ್ತಾನೆ. ಈ ವರ್ಷದಲ್ಲಿ ನಿಮ್ಮನ್ನು ನಾನು ಹೇಳ್ತೇನೆ ಪ್ರೀತಿಯ ದೇವ ಜನರೇ, ಹೇರಳವಾಗಿ ದೇವರು ಆಶೀರ್ವಾದ ಮಾಡಿ ನಿಮ್ಮನ್ನು ತನ್ನ ಕೈಗಳಿಂದ ಆತನು ನಡೆಸುವಂಥ ವರ್ಷ ಈ ವರ್ಷವಾಗಿದೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಅನೇಕ ನೋವುಗಳು ನೀವು ಕಂಡಿರ್ಬೋದು, ಆದರೆ ಈ ವರ್ಷ ನೀವು ಅದನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ವರ್ಷವಾಗಿದೆ. ಆದರೆ ಅಪ್ಪಿ ತಪ್ಪಿ ಕೂಡ ಹೊರಗಿನ ಸ್ವರಕ್ಕೆ ನೀವು ಕಿವಿ ಕೊಡಬೇಡ್ರಿ.
ಹೊರಗೆ ಅನೇಕ ಸಂಗತಿಗಳು ನಡೀತದೆ. ಈ ಲೋಕದ ಅನೇಕ ಸಂಗತಿಗಳು ನೀವು ಕೇಳ್ತೀರಾ. ಭಯಪಡಬೇಡ. ದೇವರು ಹೇಳುವಂಥದ್ದು, ನಾನೇ ನಿನ್ನೊಂದಿಗಿದ್ದೇನೆ. ಸರ್ವಶಕ್ತನಾಗಿರುವಂಥ ದೇವರು ನಮ್ಮ ಜೊತೆಲಿರುವಾಗ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಇಲ್ಲ ಪ್ರಿಯರೇ. ಡೋಂಟ್ ವರಿ. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ನಾಳೆಯ ಬಗ್ಗೆ ನಿಮ್ಮ ಚಿಂತೆ ಮಾಡಬೇಡ್ರಿ. ದೇವರಿದ್ದಾನೆ. ನಾಳೆಯ ಬಗ್ಗೆ ಚಿಂತೆ ಮಾಡಬೇಡ್ರಿ. ಸ್ವಾಮಿ ನಮಗೆ ಹೇಳುವಂಥ ಮಾತು, ನೀವು ಚಿಂತೆ ಮಾಡಬೇಡ್ರಿ. ಅದಕ್ಕೋಸ್ಕರ ಈ ವರ್ಷದಲ್ಲಿ ನಮಗೆ ಕೊಡಲ್ಪಡುವಂಥ ಆ ಪ್ರವಾದನ ವಾಕ್ಯ ಏನಂತ ಹೇಳಿದರೆ, ಯೆಶಾಯನ ಪ್ರವಾದನ ಗ್ರಂಥ 43, 19 ಮತ್ತು 20. ನೀವು ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ನನಗೆ ಗೊತ್ತಿಲ್ಲ, ದೇವ ಸೇವಕರು ಇವತ್ತು ನಿಮಗೆ ಮೊನ್ನೆ ಹೊಸ ವರ್ಷದಲ್ಲಿ ನಿಮಗೆ ದೇವರ ಪ್ರವಾದನ ವಾಕ್ಯ ಕೊಟ್ಟಿರ್ಬೋದು. ಆದರೆ ದೇವರು ನನ್ನ ಜೊತೆ ಬಹಳ ಬಲವಾಗಿ ಈ ವಾಕ್ಯದ ಮೂಲಕ ಮಾತಾಡಿದ್ದಾನೆ. ಯಾಕೆ ಗೊತ್ತಾ? ಆತನು ಹೇಳಿದ್ದು, ನನ್ನ ಮಕ್ಕಳೇ, ನನ್ನ ಜನರೇ, ಹೊರಗಿನ ಸುದ್ದಿಗಳನ್ನು ಕೇಳಿ ನೀವು ಈ ವರ್ಷದಲ್ಲಿ ನೀವು ಕಂಗಾಲಾಗಬೇಡ್ರಿ. ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳಬೇಡಿ, ಚಿಂತಿಸಬೇಡ್ರಿ. ಆತನು ನಮ್ಮ ಜೊತೆ ಇದ್ದಾನೆ. ಅದಕ್ಕೋಸ್ಕರ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಅದಕ್ಕೋಸ್ಕರ ಈ ವಾಕ್ಯವನ್ನು ನೀವು ನಂಬಿರಿ. ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ದೇವರು ಮಾಡ್ತಾನೆ. ಯಾವಾಗ ನಾನು ಹೇಳ್ತೀನಿ, ಅಬ್ರಹಾಮನು ಅದನ್ನು ನಂಬಿದನು, ಅವನ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಅಬ್ರಹಾಮನ ಸಂಗತಿ ನಾವು ನೋಡುವಾಗ ಆದಿ ಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ. ಮೊದಲನೇ ದೇವರು ಅವನ ಸಂಗಡ ಮಾತನಾಡುವಂಥದ್ದು. 12ನೇ ಅಧ್ಯಾಯ 1ನೇ ವಚನದಲ್ಲಿ ನೀವು ಒಂದು ವೇಳೆ ಓದಿರಿ, ಅಲ್ಲಿ ಹೇಳ್ತಾನೆ. ಓದಿರಿ ಒಂಚೂರು. 12ನೇ ಅಧ್ಯಾಯ 1ನೇ ವಚನ, ಆದಿ ಕಾಂಡದಲ್ಲಿ 1-3 ವಚನ ಓದಿರಿ. ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನೋಡ್ರಿ, ಆಶೀರ್ವದಿಸಿ. ಒಂದು ನಿಮಿಷ. ಅಬ್ರಹಾಮನಿಗೆ ಅದು ಹೇಳುವಾಗ, ಒಂದು ವೇಳೆ ಅಬ್ರಹಾಮನು ಈ ವಾಕ್ಯವನ್ನು, ದೇವರಲ್ಲಿರುವಂತಹ ವಾಕ್ಯವನ್ನು ಅವನು ನಂಬದೇ ಇರುವುದಾದರೆ, ದೇವರು ಹೇಳಿದಂಥ ಮಾತನ್ನು ಅವನು ನಂಬದೇ ಇರುವುದಾದರೆ, ಅವನಿಗೆ ಅಂತಹ ದೊಡ್ಡ ಆಶೀರ್ವಾದ ಬರ್ತೈತ? ಅಲ್ಲಿ ನಾವು ನೋಡುತ್ತೇವೆ, ಲೋಟನು ಮತ್ತು ಅಬ್ರಹಾಮನ ಒಂದು ವೇಳೆ ಡಿವೈಡ್ ಆಗುವಾಗ ಫಲವತ್ತಾದ ಜಾಗಕ್ಕೆ ಲೋಟನು ಹೋದನು, ಇವನು ಮರುಭೂಮಿ ಅಂತಿರುವಂಥ ಜಾಗಕ್ಕೆ ಅಬ್ರಹಾಮನು ಹೋದನು. ಆದರೆ ದೇವರು ಆ ಮರುಭೂಮಿಯಲ್ಲಿ ಅವನಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾನೆ, ಆಶೀರ್ವದಿಸಿಕೊಟ್ಟಿದ್ದಾನೆ. ಅದೇ ದೇವರು ಇವತ್ತು ನನ್ನ ಸಂಗಡ, ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಅದೇ ದೇವರಾತ್ಮನು ನನ್ನ ಸಂಗಡ, ನಿಮ್ಮ ಸಂಗಡ ಮಾತನಾಡ್ತಿದ್ದಾನೆ. ನನ್ನ ಪ್ರೀತಿಯ ದೇವ ಜನರೇ, ಯಾವ ರೀತಿ ಅಬ್ರಹಾಮನು ನಂಬಿದನೋ, ಇವತ್ತು ಈ ವಾಕ್ಯಗಳೆಲ್ಲವೂ ನೀವು ನಂಬಿರಿ. ನಾನು ಹೇಳ್ತೇನೆ, ಖಂಡಿತವಾಗ್ಲೂ ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತಾನೆ. ನಾನು ಹೇಳ್ತೇನೆ, ಈ ವರ್ಷ ಸಾಧಾರಣ ವರ್ಷವಲ್ಲ, ಸಮಾಧಾನದಲ್ಲಿರುವಂಥ ವರ್ಷವಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುವಂಥದ್ದು, ನಮ್ಮ ಆಲೋಚನೆ ಅನೇಕ ನಮ್ಮ ಆಲೋಚನೆ ಇರ್ತದೆ. ಆದರೆ ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ. ಯೆಶಾಯನ ಪ್ರವಾದನೆಯಲ್ಲಿ ದೇವರು ಹೇಳುವಂಥದ್ದು, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅದೇ ರೀತಿ ನನ್ನ ಬಗ್ಗೆ, ನಿಮ್ಮ ಬಗ್ಗೆ ದೇವರು ಆಲೋಚನೆ ಮಾಡಿಟ್ಟಿದ್ದಾನೆ. ಆದರೆ ನಿಮ್ಮ ಬಗ್ಗೆ ಏನು ಮಾಡಬೇಕು? ಜಾಗೃತೆಂದಿರಲಿ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ಹಲ್ಲೆಲೂಯಾ ದೇವರಲ್ಲಿ ಒಂದು ಹಾಡನಾಡುವ. ಆಧಾರ ನೀ ಬೇಕಯ್ಯ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಬಹಳವಾಗಿ ನಾವು ದೇವರನ್ನೇ ಮುಂದಿಟ್ಕೊಂಡು ನಾವು ಅದನ್ನು ಹಾಡುವ. ಆಧಾರ ನೀ ಬೇಕಯ್ಯ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪ್ರೈಸ್ ಜೀಸಸ್. ಆತನನ್ನೇ ದೃಷ್ಟಿಸಿ ನಾವು ಹಾಡುವ ಈ ವರ್ಷ ನಮ್ಮ ದೇವರು ನಮಗೆ ಆಧಾರವಾಗಿದ್ದಾನೆ. ನಮಗೆ ಹೇಳಿದಂಥ ಎಲ್ಲ ವಾಕ್ಯಗಳು ಆತ ನಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ಆತ ನಡೆಸಿಕೊಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎಲ್ಲರೊಟ್ಟಾಗಿ ಎನ್ಬಾಳ ಬೆಳಗಿ
ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ ಮರೆತು ದೇವಾ ದೂರಕ್ಕೆ ಹೋಗಾದ ಹಾಗೆ ಮತಿಹೀನನಾಗಿ ನಿನ್ ಮರೆತು ದೇವಾ ದೂರಕ್ಕೆ ಹೋಗಾದ ಹಾಗೆ ನಿನ್ನಾತ್ಮ ಹೊಂದಿ ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀನಿದಯ್ಯ. ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀನಿದಯ್ಯ. ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಹಲ್ಲೆಲೂಯಾ. Yes, Lord. ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. Thank you, Lord Jesus. Thank you, Jesus. Thank you, Lord. Praise you, Jesus. ತಂದೆ ದೇವರೇ, ನಮಗೆ ನಿನ್ನ ಆಧಾರ ಬೇಕು ಸ್ವಾಮಿ. ನಮ್ಮೆಲ್ಲರ ಜೀವನದಲ್ಲಿ ನೀನು ಬೇಕು ಸ್ವಾಮಿ. ದೇವರೇ, ಈ ಒಂದು ಸಭೆಯಲ್ಲಿ ನೀನು ಎದ್ದುಕೊಂಡು ನಡೆಸಿದಂಥ ಎಲ್ಲ ಪ್ರೀತಿಗೋಸ್ಕರ ಸ್ತೋತ್ರ ಸ್ವಾಮಿ. ಇಲ್ಲಿ ಬಂದಿರುವಂಥ ಅನೇಕರಲ್ಲಿ ಸ್ವಾಮಿ, ಈ ವರ್ಷದಲ್ಲಿ ನೀನು ಹೊಸ ಕಾರ್ಯವನ್ನು ಮಾಡಲಿಕ್ಕಿದ್ದಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಮನೆಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬರುವಂಥ ಎಲ್ಲ ಸಂಗತಿಗಳು ಕೂಡ, ವೈಮನಸ್ಸುಗಳು ಕೂಡ ಈ ವರ್ಷದಲ್ಲಿ ದೇವರು ಆತನ ಎಲ್ಲವನ್ನು ಸರಿಪಡಿಸುವನಾಗಿದ್ದಾನೆ. ಒಂದು ಸಂತೋಷದ ಒಂದು ವಾತಾವರಣಕ್ಕೆ ದೇವರು ನಡೆಸ್ತಾನೆ. Hallelujah. Thank you, Lord. Thank you, Jesus. Praise you, Jesus. Oh, thank you, Lord. ಒಂದು ವಿಚಾರವನ್ನು ದೇವರು ನನಗೆ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಈ ಸಭೆಯಲ್ಲಿ ನನಗೆ ಗೊತ್ತಿಲ್ಲ, ನೀನು ಇದನ್ನು ಹೇಳಬಾರ್ದಂತೇಳಿ ನೆನೆಸಿದ್ದೆ. ಆದರೆ ಪವಿತ್ರಾತ್ಮನು ಬಹಳ ಒಂಥರ ನೀನು ಮಾತಾಡಲೇಬೇಕೆನ್ನುವಂಥ ರೀತಿ ನನಗೆ ಮತ್ತೆ ಮತ್ತೆ ಆ ವಾಕ್ಯವನ್ನು ನನಗೆ ನೆನಪಿಗೆ ತರ್ತಾ ಇದ್ದಾರೆ. ಈ ಸಭೆಯಲ್ಲಿರುವವರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಬೇಕೆಂದಿದ್ದಾನೆ, ಹೇರಳವಾಗಿ. ಆದರೆ ಒಂದು ಸಂಗತಿ ನೀವು ಮಾಡಲೇಬೇಕು, ಅದು ಆ ವಾಕ್ಯ ನನಗೆ ಹೇಳ್ತಿದ್ದಾನೆ. ಮಲಾಕಿಯ ಆ ಒಂದು ಪುಸ್ತಕದಲ್ಲಿರುವಂಥದ್ದು, ನೀವು ದಶಮ ಮಾಸವನ್ನು ಅಂದರೆ ನೀವು 10th ಏನು ನೀವು ಕೊಡುವಂಥ ದೇವರಿಗೆ ಕೊಡುವಂಥ ಆ ಒಂದು ಕಾಣಿಕೆಯನ್ನು, ಟೈತ್ಸನ್ನು ನೀವು ನಿಮ್ಮ ಆಲಯಕ್ಕೆ ತೆಗೆದುಕೊಂಡು ಬನ್ನಿರಿ. ಈ ವರ್ಷದ ಪ್ರಥಮ ದಿನವಾದ ಅಥವಾ ಪ್ರಥಮ ಆದಿತ್ಯವಾರ ಪವಿತ್ರಾತ್ಮನು ನನಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಯಾರಾದ ಅದು ನಿಮಗೆ ಎಷ್ಟೇ ಆಗಿರ್ಬೋದು, ಆ ಟೈತ್ಸ್ ದೇವರಿಗಾಗಿ ನೀವು ತೆಗೆದಿಟ್ಟುಕೊಂಡು ಅದನ್ನು ಒಂದು ವೇಳೆ ಈ ಆಲಯಕ್ಕೆ ತರುವುದಾದರೆ, ದೇವರ ವಾಕ್ಯ ಮತ್ತು ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮ್ಮನ್ನು 100% ನಾನು ಆಶೀರ್ವದಿಸಿ ಎಂಬುದಾಗಿ.
ಇದು ಮತ್ತೆ ಮತ್ತೆ ದೇವರಾತ್ಮ ನನಗೆ ಅದನ್ನು ಹೇಳಬೇಕೆಂಬುದಾಗಿ ಒತ್ತಾಯಪಡಿಸಿದ್ರು ನಾನು ಹೇಳ್ತಿದ್ದೇನೆ. ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ರಿ ಎಂಬುದಾಗಿ, ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ರಿ ಎಂಬುದಾಗಿ, ನನ್ನ ಆಲಯಕ್ಕೆ ತೆಗೆದುಕೊಂಡು ಬನ್ರಿ ಎಂಬುದಾಗಿ. ನಿಮಗೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಮಗಿರುವಂಥದ್ದು ದೇವರು ಕೊಟ್ಟದ್ದು. ದೇವರು ಕೊಡದೇ ಇದ್ರೆ ನಾವು ಎಲ್ಲಿಗೆ ಹೋಗ್ಲಿ? ಆ ದೇವರು ಕೊಟ್ಟದ್ರಿಂದ ದೇವರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ ನೀವು ಅದನ್ನು ಪ್ರತಿ ತಿಂಗಳು ಕೂಡ ಅದನ್ನು ನೀವು ಸಪರೇಟ್ ಮಾಡಿ ದೇವರ ಆಲಯಕ್ಕೆ ನೀವು ಒಂದು ವೇಳೆ ತಂದು ಕೊಡೋದಾದ್ರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವತ್ತು ಯಾವುದೇ ಕೊರತೆಗಳು ಆಗುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಇದನ್ನು ನೀವು ರೂಢಿಯಾಗಿ ಮಾಡಿಕೊಳ್ಳ್ರಿ, ರೂಢಿಯಾಗಿ ಮಾಡಿಕೊಳ್ಳ್ರಿ. ಅನೇಕರ ಜೊತೆ ಇದು ದೇವರಾತ್ಮನ ಮಾತಾಡ್ತಾ ಇದ್ದಾನೆ. ನೀವೊಂದು ನಿರ್ಧಾರಕ್ಕೆ ಬನ್ರಿ. ನೀವತ್ತು ನಿರ್ಧಾರ ಮಾಡುವಾಗಲೇ ನಿಮ್ಮ ಜೀವನದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ನೀವು ನಿರ್ಧಾರ ಮಾಡಿದ್ರೆ ಸಾಕು, ಜಸ್ಟ್ ನೀವು ನಿರ್ಧಾರ ಮಾಡ್ರಿ, ಉಳಿದ ದೇವರು ನೋಡಿಕೊಳ್ತಾರೆ. ನಿಮಗೆ ಒಂದು 1000 ರೂಪಾಯಿ ಸಿಕ್ತದೋ ದೇವರದೊಂದು ತೆಗ್ದಿಡ್ರಿ, ದೇವರದೊಂದು ತೆಗ್ದಿಡ್ರಿ. ಇದು ರೂಢಿಯಾಗಿ ಮಾಡ್ರಿ. ಹಲ್ಲೆಲೂಯ. ಇದು ನಿಮ್ಮ ಆಶೀರ್ವಾದಕ್ಕೋಸ್ಕರ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳುವಂಥದ್ದು. ಹಲ್ಲೆಲೂಯ. ಮತ್ತೆ ಮತ್ತೆ ನಿಮಗೆ ಆಶೀರ್ವಾದ ನಿಧಿಗಳನ್ನಾಗಿ ದೇವರು ಮಾಡ್ತಾನೆ. ನಿಮ್ಮ ಆಲಯಕ್ಕೆ ಬರುವಾಗ ಹಲ್ಲೆಲೂಯ. ನೀವು ಅನೇಕರದನ್ನು ಅಸಡ್ಡೆ ಮಾಡ್ತಾ ಇದ್ದೀರಿ. ನಾವು ಅಲ್ಲಿ ಕೊಡ್ತೇನೆ, ಇಲ್ಲಿ ಕೊಡ್ತೇನೆ. ಇಲ್ಲ, ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮ್ಮ ಆಲಯಕ್ಕೆ ಬರುವಾಗ ನೀವು ಹಲ್ಲೆಲೂಯ. ಯಾಕಂದ್ರೆ ಈ ಸಭೆ ದೇವರು ಚೂಸ್ ಮಾಡಿದ್ದಾನೆ ಮತ್ತು ಈ ಸಭೆಯ ಪ್ರತಿಯೊಂದು ವಿಷಯಗಳನ್ನು ಕೂಡ ದೇವರು ಆಲ್ರೆಡಿ ಆಲೋಚನೆ ಮಾಡಿಟ್ಟಿದ್ದಾನೆ. ಈ ಸಭೆ ದೊಡ್ಡ ಸಭೆಯಾಗಿ ಬೆಳಲಿಕ್ಕಿದೆ. ಈ ಸಭೆಗೆ ಅನೇಕರು ಹೊಸಬರು ಬರ್ತಾ ಇದ್ದಾರೆ. ಈ ಸಭೆಗೆ ಈ ದಿನ ಮೊದಲುಗೊಂಡು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಹೊಸ ಜನರು, ಥ್ಯಾಂಕ್ ಯು ಲಾರ್ಡ್. ಅವರು ಬರ್ತಿರುವಾಗಲೇ ಅವರ ಜೀವನದಲ್ಲಿ ಅದ್ಭುತಗಳು, ಯಾಕಂದ್ರೆ ದೇವರ ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವ ಮಕ್ಕಳನ್ನಾಗಿ ರೂಪಿಸಲಿಕ್ಕೋಸ್ಕರ ಈ ಒಂದು ಸಭೆಗೆ ಬರುವಂತ ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವರು ಆಶೀರ್ವದಿಸುವಾಗಿದ್ದಾನೆ. ಹೊಸ ಜನರು ಹುಡುಕಿಕೊಂಡು ಬರುವವರಾಗಿದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್. ಇದು ಇದ್ದ ಹಾಗೆ ಇರುವುದೇ ಇಲ್ಲ. ಹೊಸ ಸಂಗತಿಗಳನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿದ ದೇವರು ಈ ಸಭೆಯಲ್ಲಿ ಹೊಸ ಸಂಗತಿಗಳನ್ನು ಮಾಡುತ್ತಾರೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಅನೇಕರ ಬಿಸ್ನೆಸ್ನಲ್ಲಿ ಹೀಗೆ ಆಲೋಚನೆ ಮಾಡ್ತಿದ್ರೆ, ನಾನು ಸ್ಟಾಪ್ ಮಾಡಬೇಕಾ ಬೇಡವಾ ಎಂಬುದಾಗಿ. ನಾನು ಇದನ್ನು ಸ್ಟಾಪ್ ಮಾಡಬೇಕಾ? ಇಲ್ಲ. ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳುವಂಥದ್ದು, ಮರುಭೂಮಿಯಲ್ಲಿ ನೀರನ್ನು ನಾನು ನಿನಗೆ ತೋರಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರಿಗೆ ಬಹಳ ಸಂಗಾತಿಗಳನ್ನು ದೇವರು ಒದಗಿಸುವನಾಗಿದ್ದಾನೆ. ದೇವರು ಆಲೋಚನೆ ಮಾಡಿಟ್ಟಿದ್ದಾನೆ. ಈ ವರ್ಷ ಅನೇಕ ಶುಭ ಕಾರ್ಯಗಳು ದೇವರು ಮಾಡುತ್ತಾನೆ. ಅನೇಕ ಶುಭ ಕಾರ್ಯಗಳು ದೇವರು ಮಾಡುತ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇನ್ನು ಅನೇಕರಿಗೆ ಅವರಿಗೆ ಕೆಲಸಗಳಲ್ಲಿ ಅದು ಪುರುಸೋತಿಲ್ಲದಂತ ಅಂಥ ಆಶೀರ್ವಾದಗಳು ಅವರನ್ನು ಹುಡುಕಿಕೊಂಡು ಬರುವಂಥದ್ದು. ಲೋಕದಲ್ಲಿ ಅನೇಕರಿಗೆ ಕೆಲಸ ಇಲ್ಲ ಎಂಬುದಾಗಿ ಹೇಳುವಾಗ ನಮ್ಮ ಜನರನ್ನು ದೇವರು ಈ ರೀತಿಯಾಗಿ ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ನು ಕೆಲವರು ನಾನು ಇಲ್ಲಿಯೇ ಮುಂದುವರಿಬೇಕಾ ಎಂಬುದಾಗಿ ಪ್ರಶ್ನೆಗಳನ್ನು ಹಾಕುತ್ತಾ ಇದ್ದಾರೆ. ಈ ಕೆಲಸ ನನಗೆ ಸಾಕ? ದೇವರು ನಿಮ್ಮ ಮುಂದೆ ಅನೇಕ ಡೋರ್ಗಳನ್ನು ಓಪನ್ ಮಾಡಿಟ್ಟಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹೊರ ದೇಶದಲ್ಲಿ ಒಂದು ವೇಳೆ ಬ್ಲಾಕ್ ಆಗಿದೆ ಎಂಬುದಾಗಿ ಹೇಳಿದ್ರು ಕೂಡ ನಮ್ಮ ಜನರನ್ನು ಅನೇಕರನ್ನು ದೇವರು ಹಲ್ಲೆಲೂಯ ಈ ವರ್ಷದಲ್ಲಿ ಹೊರ ದೇಶದಲ್ಲಿ ನಿಮಗೆ ಉತ್ತಮವಾದ ಕೆಲಸಗಳನ್ನು ಕೊಟ್ಟು ನಡೆಸುವನಾಗಿದ್ದಾನೆ. ಹಲ್ಲೆಲೂಯ,
ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರುವಂಥ ತಾಯಂದಿರಿಗೆ ಈ ವರ್ಷ, ತಂದೆಗಳಿಗೆ ಈ ವರ್ಷ ದೇವರು ಪ್ರತಿಯೊಬ್ಬರ ಮಕ್ಕಳು ಕೂಡ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ತಂದೆ ತಾಯಿಗಳನ್ನು ಸನ್ಮಾನಿಸುವಂಥ ವರ್ಷವಾಗಿದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಪ್ರತಿಯೊಬ್ಬರ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವನ ಅದು ಬೆಳೆಯುವಂಥದ್ದು, ಬಹಳಷ್ಟು ಬೆಳೆಯುವಂಥದ್ದಾಗಿದೆ. ಹಲ್ಲೆಲೂಯಾ. ನಾನು ನೋಡ್ತಾ ಇದ್ದೇನೆ ಈ ವರ್ಷ ಅನೇಕ ಸಂಗತಿಗಳಾಗ್ತದೆ. ನಾನು ಹೇಳ್ತಾ ಇಲ್ಲ, ಅನೇಕ ಬೇರೆ ಬೇರೆ ಸಂಗತಿಗಳು ಈ ಲೋಕದಲ್ಲಿ ಆಗ್ತದೆ. ಆದರೆ ನೀವು, ಇನ್ನೊಂದ್ಸಲ ಹೇಳ್ತೇನೆ, ನೀವು ಹೆದರಬೇಡ್ರಿ, ನೀವು ಹೆದರಬೇಡ್ರಿ. ಪವಿತ್ರಾತ್ಮನ ಸ್ಪಷ್ಟವಾಗಿ ಹೇಳುವಂಥದ್ದು, ನೀವು ಹೆದರಬೇಡ್ರಿ, ಹೆದರಬೇಡ್ರಿ. ಆದರೆ ನೀವು ಇವತ್ತು ನಿರ್ಧಾರಕ್ಕೆ ಬನ್ನಿರಿ. ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ್ದರಿಂದ ನಮಗೆ ಏನೇ ಆಶೀರ್ವಾದ ಬಂದರೂ ಅದು ದೇವರಿಂದ ಬರುವಂಥದ್ದು. ದೇವರಿಂದ ಬಂದದ್ದು ನಾವು ದೇವರಿಗೆ ಹಾನರ್ ಮಾಡಬೇಕು. ಅಷ್ಟು ಮಾತ್ರವಲ್ಲ, ನನ್ನ ಶರೀರದ ಮೂಲಕ, ನಮ್ಮ ಕಣ್ಣಿನ ಮೂಲಕ, ನಮ್ಮ ಮನಸ್ಸಿನ ಮೂಲಕ, ನಮ್ಮ ಬಾಯಿ ಮಾತಿನ ಮೂಲಕ ಆತನನ್ನು ನಾವು ಘನಪಡಿಸಬೇಕು. ಇದನ್ನು ದೇವರು ಬಯಸ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಇದನ್ನು ನೀವು ಮಾಡುತ್ತಿರುವಾಗಲೇ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಾಗ್ತದೆ. ಈಗಲೇ ನೀವು ಇದನ್ನು ನಿರ್ಧಾರ ಮಾಡಿರಿ. ನೀವು ಈ ವಾರದಲ್ಲಿಯೇ ನೀವು ಶುಭವನ್ನು ಕಾಣಲಿಕ್ಕಿದ್ದೀರಿ. ಈ ವಾರದಲ್ಲೇ ದೇವರು, ಈ ತಿಂಗಳಿನಲ್ಲೇ ದೇವರು ನಿಮಗೆ ಶುಭವನ್ನು ಕಾಣಿಸ್ಲಿಕ್ಕಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ರೀತಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್. ಎನ್ ಪ್ರಾಣ ಪ್ರಿಯಾನೆ ಯೇಸು ನಿನ್ನ ರಕ್ಷಣ ನಿತ್ಯವು ಎನಗೆ. ಎನ್ ಪ್ರಾಣ ಪ್ರಿಯಾನೆ ಯೇಸು ನಿನ್ನ ರಕ್ಷಣ ನಿತ್ಯವು ಎನಗೆ. ತಪ್ಪಾದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡೆಯ. ತಪ್ಪಾದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡೆಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಪರಿಶುದ್ಧನಾದಂಥ ದೇವರೇ, ನಿನ್ನ ಕಾರ್ಯಕ್ಕಾಗಿ, ನಿನ್ನ ನಡೆಸುವಿಕೆಗಾಗಿ, ನೀನು ಕಳಿಸಿಕೊಟ್ಟಿರುವಂಥ ವಾಕ್ಯಗಳಿಗಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿಜವಾಗಿಯೂ ಕರ್ತನೆ, ಹಳ ವರ್ಷವನ್ನು ನಾವು ಇದೇ ವಾಕ್ಯಗಳ ಮೂಲಕ ಕಳೆಯುವಂತೆ ಸಹಾಯ ಮಾಡಿದ್ದಿ. ಏಷಯ 43:18-19 ವಿಚಾರಗಳನ್ನು ಧ್ಯಾನಿಸುವಂಥ ಹಳ ಸಂಗತಿಗಳನ್ನು ಮರೆತು ಬಿಡ್ರಿ. ಈಗ ಹೊಸ ಕಾರ್ಯವನ್ನು ಮಾಡುವೆನೆಂಬುದಾಗಿ ಮೊನ್ನೆ ದಿವಸ ನೋಡಿದೆವು. ಈ ದಿವಸ ಆ ಹೊಸ ಕಾರ್ಯ ನಮ್ಮ ಜೀವಿತದಲ್ಲಿ ಎಂಥ ಕಾರ್ಯಗಳು, ನಿನ್ನ ಮಹಿಮೆಗೋಸ್ಕರ ಅರಣ್ಯದಲ್ಲಿ ಮಾರ್ಗಗಳನ್ನು ತೆರೆಯ ಮಾಡಿ ಅಡವಿಯಲ್ಲಿ ನದಿಗಳನ್ನು ಹರಿಸ್ತೇನೆಂಬಂಥ ವಾಗ್ದಾನಕ್ಕೋಸ್ಕರ ಸ್ತೋತ್ರ. ಇಸ್ರಾಯೇಲ್ ಜನಾಂಗದ ಜೀವಿತದಲ್ಲಿ ಈ ದಿನಗಳಲ್ಲಿ ಈ ವಾಗ್ದಾನವೇ ನೆರವೇರಿದನ್ನು ಮತ್ತು ನೆರವೇರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ಪ್ರಕಾರ ಸಭೆಗೂ ಕೂಡ ಸ್ವಾಮಿ ಈ ವಾಗ್ದಾನ ವಚನಗಳಿಗಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸಭೆ ನಿನ್ನ ನಾಮದ ಮಹಿಮೆಗೋಸ್ಕರ ಸ್ವಾಮಿ
ಪ್ರಜ್ವಲಿಸುವಂತೆ ಈ ವರ್ಷದಲ್ಲಿ ಏನೇ ಇರ್ಬೋದು, ಪ್ರವಾದನ ವಾಕ್ಯಗಳ ಪ್ರಕಾರ ಏನೇ ನಡೀತಾ ಇರ್ಬೋದು, ಆದರೆ ಅದರ ಮಧ್ಯದಲ್ಲಿ ಸಾಕ್ಷಿಗಳನ್ನಾಗಿ ಉಪಯೋಗಿಸುವಂಥ ನಿನ್ನ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರ. ಕೈ ಹಿಡಿದು ನಡೆಸಿಕೊಂಡು ಹೋಗುವಂಥ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. ಆ ವಾಗ್ದಾನವನ್ನು ನಂಬಿ ಅದರ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ನಮ್ಮಲ್ಲಿ ನಂಬಿಕೆಯ ಕೊರತೆ ಇದ್ದರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಾಲೆಲೂಯಾ. ನೀನು ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನಲ್ಲಿ ಸೇರಿರುವ ಮತ್ತು ನಮ್ಮನ್ನು ಫೇಸ್ಬುಕ್ ಲೈವ್ನ ಮೂಲಕ ವೀಕ್ಷಿಸಿರುವಂಥ ಒಂದೊಂದು ಮಕ್ಕಳಿಗೂ ಕೂಡ ನೀನು ಮಾತಾಡಿದೆ, ಮುಂದೆ ವೀಕ್ಷಿಸುವಂಥ ಮಕ್ಕಳಿಗೂ ಕೂಡ ನೀನು ಮಾತಾಡುವವನಾಗಿದ್ದೆ. ಅವರಲ್ಲಿ ಕರ್ತನೆ ಪ್ರವಾದನಾತ್ಮಕವಾಗಿ ಬಂದಂಥ ಎಲ್ಲ ನುಡಿಗಳು ನಮ್ಮೆಲ್ಲರಲ್ಲಿ ಅದು ಮಾತಾಡಿದೆ ಮತ್ತು ಅದು ಕಾರ್ಯ ನಡೆಸಿದೆ. ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ. ಅದೇ ಪ್ರಕಾರ ಜಾಯ್ಸ್ ಡಿಸೋಜರ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನಾ ರಿಕ್ವೆಸ್ಟನ್ನು ಹೊರ ದೇಶದಲ್ಲಿರುವಂಥ ಮಗಳಾದಂಥ ಜಾಯ್ಸ್ ಡಿಸೋಜರ್ ಅವರು ಕಳಿಸಿದ್ದಾರೆ ಸ್ವಾಮಿ. ದೇವರೇ, ಅವರು ಒಂದು ಬಲವಾದ ನಂಬಿಕೆಗೋಸ್ಕರ ಪ್ರಾರ್ಥಿಸಿರಿ ಮತ್ತು ನಮ್ಮ ಕರ್ತನನ್ನು ಯಾವಾಗಲೂ ಬಲವಾಗಿ ನಾವು ಅಂಟಿಕೊಂಡು ಹಿಂಬಾಲಿಸುವವರಾಗಬೇಕೆಂಬುದಾಗಿ ಸ್ವಾಮಿ ನಿನ್ನ ದಾಹದ ನಿಮಿತ್ತವಾಗಿ ಪ್ರಾರ್ಥನೆಗೆ ಕೇಳಿಕೊಂಡಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಇದು ನಿನ್ನ ಚಿತ್ತಕ್ಕನುಸಾರವಾದ ಪ್ರಾರ್ಥನೆಯಾಗಿರೋದ್ರಿಂದ ಅಪ್ಪ, ನಿನ್ನಿಂದ ಅವರಿಗೆ ಉತ್ತರ ಒದಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಶುಭವು ಕೃಪೆಯು ಹಿಂಬಾಲಿಸಲಿ. ನಿನಗಾಗಿ ತವಕಿಸುವಂಥ ಮಗಳು ನಿಮ್ಮ ನಂಬಿಕೆಯಲ್ಲಿ ಬಲಗೊಂಡು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿಕೊಂಡು ಜೀವಿಸಿ ನಿಮಗೆ ಮಹಿಮೆ ತರುವುದಕ್ಕಾಗಿ ಇಷ್ಟಪಟ್ಟಿದ್ದಾರೆ. ಅವರನ್ನು ಬ್ಲೆಸ್ ಮಾಡು. ಅವರ ಪತಿ, ಮಗಳು, ಕುಟುಂಬಸ್ಥರು, ತಾಯಂದಿರು ಯಾರೆಲ್ಲಿದ್ದಾರೋ ಎಲ್ಲರೂ ಸುವಾರ್ತೆಯ ಬೆಳಕಿನಲ್ಲಿ ಪ್ರಜ್ವಲಿಸಲಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಬೇಡಿದೆ ತಂದೆ, ಆಮೇನ್, ಆಮೇನ್. ಹಾಲೆಲೂಯಾ. ಪ್ರೀತಿಯುಳ್ಳ ವೀಕ್ಷಕರೇ, ಮುಂದಿನ ಸಮಯದಲ್ಲಿ ನಿಮ್ಮ ಜೊತೆ ನಾವು ಶುಕ್ರವಾರ 9:30 ಗಂಟೆಗೆ ಫೇಸ್ಬುಕ್ ಲೈವ್ನಲ್ಲಿ ಕನೆಕ್ಟ್ ಆಗಲಿಕ್ಕಿದ್ದೇವೆ. ಪ್ರಿಯರೇ, ಈ ಸೇವೆಗೋಸ್ಕರ ನೀವು ಕೂಡ ಪ್ರಾರ್ಥಿಸಿರಿ ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ರಿಕ್ವೆಸ್ಟ್ಗಳಿರುವುದಾದರೆ ನೀವು ಕಳಿಸುವುದಾದರೆ ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. God bless you all.